श्री शरणगामिंगेश्वर महाराज की ಮಲ್ಯ ಚೆಕ್ ಮಾಡು. पंचाक्षरी गानयोगी पंचाक्षरी ओ पंचाक्षरी गानयोगी पंचाक्षरी निनगे ವಂದನೆ ನಿನಗೆ ವಂದನೆ ಹೃದಯ ತುಂಬಿದ ನಮನ ಹೃದಯ ತುಂಬಿದ ನಮನ ಓ ಪಂಚಾಕ್ಷರಿ ಗಾನಯೋ ಪಂಚಾಕ್ಷರಿ ಸಾಮ್ರಾಜ್ಯದ ಅನದ ಶಕ್ತಿ ಧರೆಗೆ ನಾದದ ನಿನಾದದ ನಿಧನಿಯ ಸರಿಯೇ ಸಂಗೀತ ಸಾಮ್ರಾಜ್ಯ ಅನದ ಶಕ್ತಿ ಧರೆಗೆ ನಾದದ ನಿನಾದದ ನಿಧನಿಯ ಸರಿಯೇ ಪಂಚಮದಲ್ಲಿ ಚರಿಸಿದವೋ ನಿನಗೆ ವಂದನೆ ಹೃದಯ ತುಂಬಿದ ನಮನ ಹೃದಯ ತುಂಬಿದ ನಮನ ಓ ಪಂಚಾಕ್ಷರಿ ಘನಯೋಗಿ ಪಂಚಾಕ್ಷರಿ ಸಂಗೀತದ ಕಡೆಯಲ್ಲಿ ಹರಡಿಗಮ್ಮಿದೆ ನಿನ್ನ ಕೀರ್ತಿ ದಶ ದಿಕ್ಕುಗಳ ಬೆಳಗಿದೆ
ಹರಿದ ಸಂಗೀತದ ಪ್ರಜೆಯು ಅರಳಿಗಮ್ಮಿಗೆ ನಿನ್ನ ಕೀರ್ತಿ ದಶದಿಕ್ಕುಗಳು ಸಂಗೀತದ ಅಲೆಗಳು ಪ್ರತಿಧ್ವನಿಸಿವೆ ಸಂಗೀತದ ಅಲೆಗಳು ಪ್ರತಿಧ್ವನಿಸಿವೆ ನಿನ್ನ ನಾಮವ ಧರೆಯಲ್ಲಿ ನಿನ್ನ ನಾಮವ ಧರೆಯಲ್ಲಿ ಗೋ ನಿನಗೆ ವಂದನೆ ಹೃದಯ ತುಂಬಿದ ನಮನ ಹೃದಯ ತುಂಬಿದ ನಮನ ಓ ಪಂಚಾಕ್ಷರಿ ಜ್ಞಾನಯೋಗಿ ಪಂಚಾಕ್ಷರಿ ಕೃಪೆಯಲ್ಲಿ ಅರಳಿದ ಕುಸುಮವು ನೀನು ಆನಗಲ್ಲ ಕುಮಾರೀಶನ ಕೃಪೆಯಲ್ಲಿ ಅರಳಿದ ಕುಸುಮವು ನೀನು ಜಗದಲ್ಲಿ ಸೂಸಿದೆ ಸುಮಧುರ ಜಗದಲ್ಲಿ ಸೂಸಿದೆ ಸುಮಧುರ ಸಂಗೀತದ ಸೌಗಂಧವನು ಅಂಧರ ಕೈ ನೀವಿದೆ ನಾದ ಬ್ರಹ್ಮನೇ ನಾದ ಬ್ರಹ್ಮನೇ ನಾದ ಬ್ರಹ್ಮನೇ ನಾದ ಬ್ರಹ್ಮನೇ ಸಂಗೀತ ಸಾಗರನೆ ನಾದ ಬ್ರಹ್ಮನೇ ಸಂಗೀತ ಸಾಗರ ನಿನಗೆ ವಂದನೆ ಹೃದಯ ತುಂಬಿದ ನಮನ ಹೃದಯ ತುಂಬಿದ ಓ ಪಂಚಾಕ್ಷರಿ ಅನಯೋ ಪಂಚಾಕ್ಷರಿ ಓ ನಿನಗೆ ವಂದನೆ ಹೃದಯ ತುಂಬಿದ ನಮನ ಹೃದಯ ತುಂಬಿದ ನಮನ ಹೃದಯ ತುಂಬಿದ ನಮನ ಸಾಂಬವೇ ನಮಃ ಪಾರ್ವತಿ ಮಹಾದೇವ ಶ್ರೀ ಶರಣ ಗಾದಂಗೇಶ್ವರ ಮಹಾರಾಜ ಕಿ ಶ್ರೀ ಜಗದಂಬಾ ಮಾತಾ ಕಿ ಗುರುದೇವ ಮಹಾದೇವ ಗುರುದೇವ ಸದಾ ಶಿವ ಗುರುದೈವತ್ಪರನಾಸ್ತಿ ತಸ್ಮೈ ಶ್ರೀ ಗುರುವೇ ಶಹನಾ ಭವತ ಶಹನೌ ಗುಣಕ್ಕೋ ಶಹವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವೇಷಾವಹೈ पंचाननस्तनुद्ध
ಭೂತ ಪಂಚ ಅಕ್ಷರ ಮನುಪಮ ಪಂಚಸೂತ್ರ ಕೃತ ವಂದೇ ಪಂಚಾಚಾರ್ಯಾನ್ ಜಗದ್ಗುರು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ದೇವಿ ವಿದ್ಯದಾನಂದು ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಚೈತನ್ಯಂ ಶಾಶ್ವತಂ ಶಾಂತಂ ವೀಮಾತೀತಂ ನಿರಂಜನಂ ನಾದ ಬಿಂದು ಕಳಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಸಾಂಬಜೈ ನಮಃ ಪಾರ್ವತಿ ಮದೇಶ್ವರ ನಮಃ ಶರಣಗಾದ್ರಿಂಗೇಶ್ವರ ಮಹಾರಾಜ್ ಕಿ ಜೈ. ಶ್ರೀ ಗುರುಭ್ಯೋ ನಮಃ. ಪ್ರಪ್ರಥಮದಲ್ಲಿ ಕ್ಷೇತ್ರಾಧಿಪತಿ ಸ್ಥಾನ ನಾಯಕನಾಗಿರ್ತಕ್ಕಂಥ ಚರಿತ್ರ ನಾಯಕರಾದ ಸದ್ಗುರು ಶರಣ ಗಾದ್ರಿಂಗೇಶ್ವರ ಅವರ ಅನುಮೋದದಲ್ಲಿ ಸ್ಥಾಪಿಸಿಕೊಂಡು ಆ ಪರಮ ಪವಿತ್ರ ಪಾದಗಳ ಚರಣಪೂರ್ವಕವಾಗಿ ಅನಂತ ಜಗದನ್ನ ಪ್ರಣಾಮವನ್ನು ಅರ್ಪಿಸಿ ಜಗತ್ಕರ್ತೃ ಜಗದೀಶ್ವರಾಗಿರ್ತಕ್ಕಂಥ ರಾಜರಾಜೇಶ್ವರದ ಅವರನ್ನು ಮಸ್ತಕದಲ್ಲಿಸಿಕೊಂಡು ಆ ಪರಮ ಪವಿತ್ರ ಪಾದಗಳ ಚರಣಪೂರ್ವಕವಾಗಿ ಅನಂತ ಜಗದನ್ನ ಪ್ರಣಾಮವನ್ನು ಅರ್ಪಿಸಿ ಮಾಳ ಮಲ್ಲೇಶ್ವರದ ಅವರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಎನ್ನ ಆರ್ಯದ ಗುರು ಲಿಂಗೈಕ್ಯ ವಾಸಲಿಂಗಪ್ಪ ಪಂಗಡದವರನ್ನ ಸ್ಮರಣೆ ಮಾಡಿಕೊಂಡು ಬ್ರಹ್ಮ ವೇದಿಕೆಯ ಮೇಲೆ ಉಪಸ್ಥಿತರಾಗಿರ್ತಕ್ಕಂಥ ಕಲಾ ಬಳಗಕ್ಕೂ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಸಮಸ್ತ ಮಹಾದೈವಕ್ಕೂ ಶರಣು ಶರಣಾರ್ಥಿಗಳನ್ನು ಅರ್ಪಿಸಿ ಇಂದಿನ ದಿನ 14ನೇ ಜನಕ್ಕೆ ಪಾದಾರ್ಪಣೆ ಮಾಡತಕ್ಕಂಥ ತಾತನವರ ಪುರಾಣ ಪ್ರವಚನವನ್ನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ತಿಳ್ಕೊಳ್ಬೇಕಂತ ತಿಳಿಸಿ ಯಥ ಪ್ರಕಾರ ಪುರಾಣವನ್ನ ಪ್ರಾರಂಭ ಮಾಡತಕ್ಕಂಥರಾಗೋಣ. ಸಾಂಬಜೈ ನಮ ಪಾರ್ವತಿ ಪದೇಶ್ವರ ಮಹಾದೇ. ನಿನ್ನಿನ ದಿನ ಏನು ನಡೆದಿತ್ತು ಅಂತಕ್ಕಂಥ ಸಿಂಹಾವಲೋಕನ ಮಾಡಿಕೊಂಡು ಯಥ ಪ್ರಕಾರ ಪುರಾಣ ಬಗ್ಗೆ ಬರ್ತಕ್ಕಂಥರಾಗೋಣ. ಅತ್ಯದ್ಭುತವಾಗಿರ್ತಕ್ಕಂಥ ಲೀಲೆಗಳನ್ನು ಗೈಯುತ್ತಾ ಕ್ಷೇತ್ರವನ್ನ ಸುಕ್ಷೇತ್ರವಾಗಿರ್ತಕ್ಕಂಥ ಶರಣ ಗಾದ್ರಿಂಗೇಶನು ಶಾಂತಮ್ಮನ ಆಲಯದೊಳಗ ತನ್ನ ಸುಗಮವಾಗಿರ್ತಕ್ಕಂಥ ಜೀವನವನ್ನ ಸಾಗಿಸುತ್ತಾ ಅದೇ ರೀತಿಯಾಗಿ ಮುಂದೆ ನಡೀತಕ್ಕಂಥ ಕಾಲ ಸೂಚಕಗಳನ್ನ ಭವಿಷ್ಯತ್ ವಾಣಿಯನ್ನು ಎಲ್ಲರಿಗೂ ತಿಳಿಸ್ತಕ್ಕಂಥವನಾಗಿದ್ದಾನೆ. ಅದೇ ರೀತಿಯಾಗಿ ಆ ನಿನ್ನೆ ದಿನ ಆನಗಲ್ಲು ಗುರುಕುಮಾರ ಶಿವಯೋಗಿಗಳಿಗೆ ಆ ಇಷ್ಟಲಿಂಗಕ್ಕ ಕ್ಷೀರ ಇಲ್ಲದ ಆ ಸುವ್ಯವಸ್ಥೆಯನ್ನ ಕ್ಷೀರವನ್ನು ತೆಗೆದುಕೊಂಡು ಹೋಗಿ ಆ ಇಷ್ಟಲಿಂಗಕ್ಕ ಗುರುಗಳ ಹತ್ರ ಕೊಟ್ಟು ಬರ್ತಕ್ಕಂಥ ಲೀಲೆ ನಿನ್ನೆ ದಿನ ತಿಳ್ಕೊಂಡ್ವಿ. ಇಂದಿನ ದಿನ ಬರ್ತಕ್ಕಂಥ ಲೀಲೆಗಳು ಅತ್ಯದ್ಭುತವಾಗಿರ್ತಕ್ಕಂಥ ಲೀಲೆಗಳು. ಕೊನೆಯ ಗಳಿಗೆಯಲ್ಲಿ ಯಾರ್ಯಾರು ಏನು ಅನುಭವ ಕೊಡಬೇಕು, ಯಾರ್ಯಾರು ಆ ಪರಮಾತ್ಮನು ಧಾರಾತಲದಲ್ಲಿ 200 ವರ್ಷಗಳ ಪರ್ಯಂತರವಾಗಿ ತಾನು ಜೀವನವನ್ನ ಸಾಗಿಸಿದ್ರು ಕೂಡ ದೇಹದ ಇಂದ್ರಿಯಗಳ ಶಿಥಿಲತೆಗಳು ಅತಿ ಸೂಕ್ಷ್ಮದಲ್ಲೇ ಇದ್ದು ತಿರುಗಾಲದಲ್ಲಿ ಸಹಿತವಾಗಿ ಹೊನ್ನು ಹೆಣ್ಣು ಮಣ್ಣೊಳಗೆ ಲಿಂಗೇಶನು ಎಂದು ಆಸೆ ಪಡಲಿಲ್ಲ. ಅದೇ ರೀತಿಯಾಗಿ ವೈರಾಗ್ಯದ ನಿಧಿಯಾಗಿ
ಆ ಒಂದು ಬಂದಂತ ಕಾರ್ಯಗಳನ್ನ ಮುಗಿಸ್ತಾ ಬರ್ತಕ್ಕಂಥವನಾಗಿದ್ದಾನೆ. ಆ ಒಂದು ಲೀಲೆಗಳು ಯಾವೆಂಬುದನ್ನು ನುಡಿಯಲ್ಲಿ ತಿಳ್ಕೊತಕ್ಕಂಥ ರಗಣ ಅಂತೇಳಿ ಪುರಾಣ ಬಾಕ್ಯ ಬರ್ತಕ್ಕಂಥ ರಗಣ. ಗಾದಿಲಿಂಗೇಶಂ ನಿಖಿಲ ಜನಕಾದಯಂ ಪರಮಾತ್ಮನ ಭಜಿಸಲಾದರದೆ ಬೋಧಿಸುತ್ತಲೆತ್ತಂ ಉಪದೇಶವನು ಭಜಿಸಿ ವಿನೋದನ ಸೌಖ್ಯವ ಪರವಿಗರು ಹರಬೇದನಿಂದ ಕಿಲರ ನರರ ಭಾವೈಕ್ಯವ ಪಡೆಯುತ್ತೇ. ಆಗ ಲಿಂಗೇಶ್ವರ ಯಾವಾಗ ಆತ್ಮೀಯತೆ ಭಾವೈಕ್ಯದೊಳಗೆ ಹೊಂದಿಕೊಂಡು ಹೋದಂತ ವ್ಯಕ್ತಿಯಾಗಿದ್ದ. ಶರಣರು, ಮಹಾತ್ಮರು, ಸಾಧು ಸಂತರ ಆಗಮನ ಅವರ ಇಷ್ಟಾರ್ಥಗಳನ್ನ ಪೂರೈಸುತ್ತ ಅವರ ಬೈಕೆಗಳನ್ನ ಈಡೇರಿಸುತ್ತಿದ್ದ. ಹಾಗೇನಾಯಿತು, ಒಂದು ದಿನ ಅಡವಿಯೊಳಗೆ ಕೊಳಲು ಬಾರಿಸ್ತಿದ್ದ. ಕೊಳಲು ಬಾರಿಸ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಬೇಯ್ದಿರ್ತಕ್ಕಂಥ ಕುರಿಗಳು, ಮೇಕೆಗಳು ಓಡಿ ಬಂದು ಆ ನಾದವನ್ನ ಕೇಳ್ತಿದ್ವು. ಆ ನಾದವನ್ನ ಕೆಟ್ಟಗೆ ಕಿವಿನಿರಿಸಲು ಕೇಳ್ತಕ್ಕಂಥ ದೃಶ್ಯವನ್ನ ಕಣ್ಣಾರೆ ಕಂಡ್ರು ಕುರಿ ಕಾಯ್ತಕ್ಕಂಥ ಜನಗಳು. ಏನು ಲಿಂಗೇಶ ಕೊರಳು ಬಾರಿಸಿದ್ರೆ ಈ ಮುಗ್ಗ ಜೀವಿಗಳೆಲ್ಲ ಓಡಾಡ್ತಾವ, ಏನಿರ್ಬೋದು ಅಂದ್ರೆ ಆಹಾ ಒಂದು ನಾದದಲ್ಲಿ ಶಿವನ ಸ್ತುತಿಗಳು, ದೇವಿಯ ನಾಮಾವಳಿಗಳು ಹೊರಹೊಮ್ಮಿ ಬರ್ತಕ್ಕಂಥ ಆ ಶಬ್ದವನ್ನ ಆಲಿಸಿತು. ಅದರಂತೆ ಹಿಂದೆ ವರವಿ ಕ್ಷೇತ್ರದಲ್ಲಿ ಚಿಂತಿಣಿ ಮೌನೇಶನು ಇದೇ ಲೀಲೆಯನ್ನು ಕೈದಿದ್ದಾನೆ. ಆ ಲೀಲೆ ಏನೆಂಬುದನ್ನು ತಿಳಿದುಕೊಳ್ಳೋಣ. ಒಮ್ಮೆ ತಿಂತಿಣಿ ಮೌನ ದೇವನ ಸಮ್ಮಿಲಿತ ಜನರಿಗೆ ಮಹಿಮೆಗಳನ್ನು ಮನದಿ ನಡುವಿಯೊಳ್ಳೆ ಬಣ್ಣಿಸಿ ಗಾದಲಿಂಗೇಶ ಸಮುದ್ರದಿ ಪೇರುತ್ತಲಿದ್ದಪ್ಪ. ಒಮ್ಮೆ ಗವು ಕುರಿಗಳು ನೆಲೆಯುಳಿದು ಒಮ್ಮೆ ಕಾಯುವರ ಲಕ್ಷಿಸದೆ ಧಾರಿಸುತ್ತಲಿದ್ದವು ಅವುಗಳು. ವೇದ ಪ್ರಿಯ ಶಿವನೆಂಬುವರು ವೇದ ಪ್ರಿಯ ಶಿವನಲ್ಲವಯ್ಯ, ನಾದ ಪ್ರಿಯ ಶಿವನೆಂಬುವರು ನಾದ ಪ್ರಿಯ ಶಿವನಲ್ಲವಯ್ಯ. ವೇದವನ್ನು ಓದಿದ ಬ್ರಹ್ಮನ ಶಿರ ಹೋಯಿತು, ನಾದವ ಮಾಡಿದ ರಾವಣನಿಗೆ ಅರ್ಯಾವಿಷ ಆಯಿತು. ವೇದ ಪ್ರಿಯನೂ ಅಲ್ಲ, ನಾದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಅದೇ ರೀತಿಯಾಗಿ ಆ ಸಕಲ ವೇದಗಳನ್ನು ಬಲ್ಲಿದಂತ ಬ್ರಹ್ಮನು ಶಿರವನ್ನು ಉಳಿಸಿಕೊಳ್ಳೋದಾಗಲಿಲ್ಲ. ಅದೇ ರೀತಿಯಾಗಿ ಈ ರಾಗಗಳಲ್ಲಿ ಉದಯ ರಾಗ ಮಹಾಶ್ರೇಷ್ಠವಾದ ರಾಗ ಅಂದ್ರೆ ಉದಯ ರಾಗ, ಬೆಳಗಿನ ಜಾವದಲ್ಲಿ ಮಾಡಿದಂತ ರಾವಣ. ಆದರೆ ಅವನ ಅರ್ಧಾವಿಷ್ಯ ನಾದದಲ್ಲೇ ಹೋಯಿತು. ಯಾವ ನಾದ? ಉದಯ ರಾಗ ಮಾಡಿರ್ತಕ್ಕಂಥನು ರಾವಣ. ಅದೇ ರೀತಿಯಾಗಿ ಆ ವೇದನೂ ಅಲ್ಲ, ನಾದ ಪ್ರಿಯನಲ್ಲ, ಭಕ್ತಿ ನಮ್ಮ ಪ್ರಿಯ ಕೂಡಲ ಸಂಗಮ ದೇವ. ಅಲ್ಲೇ ಮೇಕೆಗಳು ವರವಿ ಕ್ಷೇತ್ರದಲ್ಲಿ ಮೌನೇಶನು ಆ ಕೊಳಲನ್ನು ಬಾರ್ತಕ್ಕಂಥ ಸಂದರ್ಭದೊಳಗ ಕುರಿ ಕಾಯ್ತಕ್ಕಂಥ ಮೇಕೆಗಳು, ಆ ಕುರಿಗಳೆಲ್ಲ ಬಂದು ಆ ಬಂಡೆ ಮೇಲೆ ನಿಂತ್ಕೊಂಡಿದ್ವು. ಆ ಬಂಡೆ ಮೇಲೆ ನಿಂತ್ಕೊಂಡಂತ ಕುರಿಯ ಒಂದು ಇರ್ತಕ್ಕಂಥ ಮೇಕೆಗಳ ಆ ನಾದ ಕೇಳಬೇಕಾದ್ರೆ ಹೆಂಗೆ ನಿಂತ್ಕೊಂಡಿದ್ವು ಅಂದ್ರೆ ಬಹಳ ಭಕ್ತಿ ಭಾವನೆಯಿಂದ ನಿಂತ್ಕೊಂಡಂತ ಸಂದರ್ಭದಲ್ಲಿ ಆ ಕುರಿಯ ಗರ್ಸೆಗಳು, ಕಾಲು ಗರ್ಸೆಗಳಿರ್ತಾವಲ್ಲ, ಬಂಡೆ ಸಿಕ್ಕಂಡು ಕೂಡ ಜಾಸ್ತಿ ಇದ್ದಲ್ಲಂತೆ ಅವಕ್ಕ. ಅಂಥ ಒಂದು ಆ ನಾದವನ್ನ ಕೇಳ್ತಿದ್ವು.
ಕುರಿ ಮೇಕೆಗಳ ಹೆಜ್ಜೆಗಳು ಇವತ್ತಿಗೂ ವರವಿ ಕ್ಷೇತ್ರದಲ್ಲಿ ಆ ಮೌನೇಶನ ಮಾಡಿರ್ತಕ್ಕಂಥ ಒಂದು ಲೀಲೆ. ಅದೇ ರೀತಿಯಾಗಿ ಇಲ್ಲಿ ಮಕ್ಕಳಿಗೆ ತಿಳಿಸ್ತದೇನೆ. ಆಗ ಇನ್ನೊಂದು ದಿನ ಆ ಒಂದು ಮೌನೇಶನ ಇದೇ ರೀತಿ ಮಾಡಿದ್ದಪ್ಪ. ಅದೇ ರೀತಿಯಾಗಿ ಈ ಮೇಕೆಗಳು ಎಲ್ಲವೂ ಸಹಿತವಾಗಿ ಆ ಬಂಡೆ ಹೆಜ್ಜೆಗಳು ಗುಡ್ಡದೊಳಗ ಇನ್ನು ಇವತ್ತಿಗಿರುವಂತೆ ಕವಿಗಳು ತಿಳಿಸ್ತಿದ್ದಾರೆ. ಆದರೆ ಇಲ್ಲಿ ಆ ಒಂದು ಎಲ್ಲಾ ಮಕ್ಕಳಿಗೆ ಅನುಭವದ ಮೂಲಕ ಕೊನೆಯದಾಗಿ ಹೇಳ್ತಿದ್ದಾರೆ, ಭಕ್ತಿ ಮರಿಬಾರದು, ದೇವಿಯ ಸ್ತುತಿ ಮರಿಬಾರದು, ಪರಮಾತ್ಮನ ಧ್ಯಾನ ಮರಿಬಾರದು ಅಂತೇಳಿ ಮಕ್ಕಳಿಗೆ ಮತ್ತು ಆ ಕುರಿಕಾಯ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ ತಿಳಿಸಿದ. ಆಗ ಒಂದು ದಿನ ಶಾಂತಮ್ಮ ಕೇಳಿದಳು, ಯಪ್ಪ ಈ ಒಂದು ಚಿನ್ನೂರು ದೇವರ ಐತಲ್ಲ, ಈ ಚಿನ್ನೂರು ದೇವರ ಹಿಂದೆ ಎಲ್ಲಿತ್ತು, ಯಾರು ತಂದು ಇದನ್ನ ಮಾಡಿದರು, ಮತ್ತು ನಮ್ಮ ಹಿರಿಯ ಸೋದರ ಮಾವ ದ್ಯಾವಣ್ಣ ಏನಲ್ಲ ಅವನಿಗೆ ಕುಷ್ಠರೋಗ ಪ್ರಾಪ್ತಿಯಾಗಿ 1000 ದವಡೆ ಇಲ್ಲದಾನೆ. ಈ ದೇವರ ಒಂದು ಮಹಿಮೆಯನ್ನು ನನಗೆ ತಿಳಿಸು ಅಂತೇಳಿ ಶಾಂತಮ್ಮ ಕೇಳಿದಾಗ ಆಗ ಆ ತಾತನವರು ಏನು ಹೇಳ್ತಾರೆ ಎಂಬುದನ್ನು ತಿಳಿದುಕೊಂಡ. ಎಂತೆನಲ್ ತಾತನೇ ನನಗೆ ಕಾಂತ ಚಿನ್ನೂರ ದೇವರ ಕಥೆಯ ಶಾಂತಿಗಾಗಿಯೇ ಎನ್ನ ಮಾವನು ಹಿರಿಯ ಧಾವನ ಸಂತತಂ ಪೂಜಿಸುತ್ತಲಿರ್ತಂ ಶಾಂತನೆಯವನಿಗೀಗ ರೋಗ ಸಂತಸವನಳಿಸುವುದು ಅಂಟುತೇ ಕಾರಣಮದೇ ಸಾಂಬಜೈನವ ಪಾರ್ವತಿ ಉದರನ ಮಹಾದೇವ. ಆಗ ನೋಡು ಶಾಂತ, ಹಿಂದೆ ಮಾರ್ಯ ಬೀರಪ್ಪ ಅಂತೇಳಿ ಮಹಾಸಂತ ಶರಣ. ಆ ಮಾರ್ಯ ಬೀರಪ್ಪ ಇಲ್ಲಿ ಲಗ್ನ ಆಗಿತ್ತು, ಮಕ್ಕಳಾಗಿದ್ವು. ಆ ಮಾರ್ಯ ಬೀರಪ್ಪ ಏನು ಮಾಡಿದ, ಆ ಒಂದು ಉಂಡೆ ವ್ಯಾಪಾರಕ್ಕಾಗಿ ಎಲ್ಲ ಒಂದು ಗ್ರಾಮಗಳ ಸುತ್ತಾಗ್ತಿದ್ದ. ಆಗ ತನಗೆ ರಾತ್ರಿ ಸಮಯ ಆಗೈತೆ ಅಂದ್ರೆ ಆ ಚಿನ್ನೂರಿನೊಳಗ ಒಂದು ಗುಡಿ ಇತ್ತು. ಆ ಗುಡಿಯೊಳಗೆ ಈ ದೇವರು ಅಲ್ಲಿ ನೆಲೆಸಿತ್ತು. ಅಲ್ಲಿ ನೆಲೆಸಿರ್ತಕ್ಕಂಥ ಸಂದರ್ಭದೊಳಗ ಆ ಗ್ರಾಮದ ಹೆಸರೇನು ಸಿಂಧನೂರು ಅಂತ ಏನೈತಲ್ಲ, ಆ ಹೆಸರೈತ ಸಿಂಧೂರಪ್ಪ ಅಂತ ಹೆಸರು, ಅದು ಹೋಗಿ ಚಿನ್ನೂರಪ್ಪ ಆಗ್ಯಾರ. ಸಿಂಧನೂರಪ್ಪ ಅಂತ ಹೇಳಿದ್ದ ಹೆಸರು ಶಾಂತ. ಆ ಮಾರೇ ಬೀರಪ್ಪ ಅಲ್ಲಿ ಮಲ್ಕೊಳ್ತಿದ್ದ ಆ ಗುಡಿಯೊಳಗ. ರಾತ್ರಿ ಸಮಯ ಆದ್ರೆ ಆ ಗುಡಿಯೊಳಗೆ ಮಲ್ಕೊಳ್ತಿದ್ದ. ಅಲ್ಲಿ ಪೂಜಾರಿ ಇದ್ದ. ಆ ಪೂಜಾರಿಗೆ ಒಬ್ಬ ಮಗಳು ಇತ್ತು. ಇದ್ರಾಗ ಆ ಪೂಜಾರಿಗೆ ಈ ಮಾರೇ ಬೀರಪ್ಪನಿಗೆ ಸ್ವಲ್ಪ ಗೆಳೆತನ ಬೆಳೀತು. ಯಾವಾಗಲೂ ರಾತ್ರಿ ಸಮಯ ಆದ್ರೆ ಅಲ್ಲೇ ಮಲ್ಕೊಳ್ತಿದ್ದ ಹೋಗಿ, ಮತ್ತೆ ಮುಂದೆ ತನ್ನ ಕಾಯಕ ಮಾಡ್ತಿದ್ದ ಒಳ್ಳೆ ವ್ಯಾಪಾರದ್ದು. ಹಿಂಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕಾಲಾನುಗತವಾಗಿ ಆ ಪೂಜಾರಪ್ಪಗೆ ವಯಸ್ಸಾಯಿತು. ಆ ದೇವರ ಪೂಜಾರಪ್ಪಗೆ ವಯಸ್ಸಾಯಿತು. ಒಬ್ಬೇ ಮಗಳಿದ್ಲು. ಈತನ ಒಂದು ಜೊತೆ ಬಹಳ ಅಗಾಧವಾಗಿ ಬೆಳೆದು ಬಿಡ್ತಿಬ್ಬರು ಸಂಬಂಧ. ಆಗ ಆ ಮುಪ್ಪಿನ ವಯಸ್ಸಿಗೆ ಬಂದಂತ ಪೂಜಾರಿ ಹೇಳಿದ, ನೋಡಪ್ಪ ನನಗೊಬ್ಬ ಮಗಳಿದ್ದಲ್ಲ, ನನಗೆ ಮಾಡಕ್ಕ ಮದುವೆ ಮಾಡ್ಲಕ್ಕ ಶಕ್ತಿ ಇಲ್ಲ, ನೀನೇ ಮಾಡ್ಕೊಂಡ್ಬಿಡ ಆ ಮಗಳನ್ನ ಅಂತೇಳಿ ಆ ಒಂದು ಪೂಜಾರಪ್ಪ, ಚಿನ್ನೂರು ದೇವರ ಪೂಜಾರಪ್ಪ ಮಾರೇಬೀರಪ್ಪನಿಗೆ ಕೊಟ್ಟು ಲಗ್ನ ಮಾಡಿದ. ಆ ಹೆಣ್ಮಗಳನ್ನು ಕರ್ಕೊಂಡು ಬಂದು ಗುಳ್ಳೆದೊಳಗೆ ಒಂದು ಮನೆ ಮಾಡಿ ಆ ಎಮ್ಗ ಆ ಒಂದು ಮನೆ ಮಾಡಿದ. ಮನೆ ಮಾಡಿದ ಮೇಲೆ ಆಗೇನಾಯ್ತು, 2 ಗುಂಪು ಆಯ್ತು. 2 ಗುಂಪಾದ್ರೆ ಈ ಚಿನ್ನೂರು ದೇವರಿಗೆ ಹೋಗ್ತಿದ್ದಲ್ಲ, ಈಗ ಬೆಂಬತ್ತಿದ್ದವು. ನನ್ನ ಕರ್ಕೊಂಡೋಗಿ ಪೂಜೆ ಮಾಡೋರು ಯಾರಲ್ಲ, ನೀನು ಕರ್ಕೊಂಡೋಗಪ್ಪ ಅಂತೇಳಿ ಬಹಳವಾಗಿ ಆ ಮಾರೇಬೀರಪ್ಪನಿಗೆ ಕಾಟ ಕೊಡಿತು ಈ ದೇವರು. ಕಾಟ ಕೊಟ್ಟ ಮೇಲೆ ಆತೇನು ಮಾಡಿದ, ಇನ್ನ ಹೋಗೋದು ಯಾರು ಇಲ್ಲ ಅಲ್ಲಿ ಪೂಜೆ ಮಾಡೋದಾಗ ಆಯ್ತಲ್ಲ, ಕಂಬಳಿಯಾಗ ದೇವರನ್ನ ಸುತ್ತಿಕೊಂಡು ಇಲ್ಲಿ ಒಂದು ಸಣ್ಣ ಮನೆ ಮಾಡಿ ಆ ಮನೆಯೊಳಗ ದೇವರ ತಂದು ಇಟ್ಟ ಮೇಲೆ ಅದು ಏನಾಗ್ಬಿಡ್ತು, ಊರಾಗ ಕಲಹ ಹತ್ತಿತ್ತು. ಯಾವ್ದೋ ದೇವ್ರನ್ನ ಕಳ್ತನ ಮಾಡ್ಕೊಂಡು ಬಂದಿದ್ದಲ್ಲದೆ ಒಂದು ಮದುವೆ ಕೂಡ ಮಾಡ್ಕೊಂಡ ಅಂತೇಳಿ 2 ಪಂಗಡ ಆಗಿಬಿಟ್ಟು. ಆಗೇನಾಯ್ತು, ಆ ಚಿನ್ನೂರು ದೇವರ ಏನ್ ದೇವ್ರನ್ನ ತಂದಲ್ಲ ಮಾರೇಬೀರಪ್ಪ, ಊರಾಗಿರ್ತಕ್ಕಂಥ ಒಂದು ಎಲ್ಲಾ ಯಜಮಾನರು ಕಲ್ತು ಎಲ್ಲರೂ ದೇವ್ರ ಹೊತ್ಕೊಂಡು ಬಂದಾನ ಮಾರೇಬೀರಪ್ಪ.
ಈಗ ಕಲಹ ಆಗ್ತಿತ್ತು. ಕಲಹ ಹಚ್ಚಿದ ಮೇಲೆ ಅದೇನಾಗಿಬಿಡಿತು, ಆತನ ಪರೀಕ್ಷೆ ಮಾಡೋ ಬರೀ ಎಲ್ಲೆತ್ತದ ಅಂತ ಕೇಳಿದ್ರೆ ಆತ ಇದ್ದದ್ದು ಹೇಳ್ದ ಶರಣ, ನೋಡಪ್ಪ ನಾನು ಒತ್ಕೊಂಡು ಬಂದಿಲ್ಲ, ಈ ದೇವರು ಚಿನ್ನೂರ್ದು ಅದು ಏನಾಗ್ಬಿಡ್ತು, ನಾನು ಬಹುಶಃ ನಾನು ಉಣ್ಯಾಪನಕ್ಕೆ ಹೋದಾಗೆಲ್ಲ ಅಲ್ಲಿ ಬೆಂಬತ್ತಿ ಬಿಡ್ತಿದ್ರು, ಕರ್ಕೊಂಡು ಬಂದು ನಾನು ಇಲ್ಲಿ ಸ್ಥಾಪನೆ ಮಾಡಿದ್ರು. ಹಂಗೆ ನಂಬೋದಿಲ್ಲ ನಾವು. ನೀನು ಹೇಳಿದ ಮಾತು ನಿಜ ಅನ್ಬೇಕಾದ್ರೆ ನಾವು ನಿನ್ನ ಪರೀಕ್ಷೆ ಮಾಡ್ತೀವಿ, ಆಮೇಲೆ ನಂಬಿದ್ವಿ ಅಂತ ಬಹಳ ಮೋಟ ಜನ ಅವುಗಳವರು. ಆಯ್ತಪ್ಪ ಅಂತೇಳಿ ಒಂದು ಗಬ್ಬದ ಕುದುರೆ, ಆ ಗಬ್ಬದ ಕುದುರೆನ ತಂದು ಅಲ್ಲಿ ನಿಂದಿರಿಸಿದರು. ನೋಡಪ್ಪ ನೀನು ಮಹಾತ್ಮ, ನೀನು ಶರಣ, ಈ ದೇವರಿಗೆ ಬೆಂಬತ್ತಿ ಬಂದದಂತೆಲ್ಲ ನಿನ್ನ ಮಾತು ನಿಜ ಆಗಬೇಕಾದ್ರೆ ಈ ಕುದುರೆ ಏನೈತೆ ಹೇಳು. ಇದು ಪಂಚಕಲ್ಯಾಣ ಮರಿಮೆ ಈತೈತೆ ಅಂತೇಳಿ ಆತನ ವಾಣಿ ಆಯಿತು. ಸರಿ ನೋಡ್ಬೇಕಂತೇಳಿ ಆ ಗರ್ಭದ ಕುದುರೆ ಎಲ್ಲಿ ಕಟ್ಟಿದ್ರು, ಒಂದು ಮನ್ಯಾಗ ಕಟ್ಟಿದ್ರು. ಅಲ್ಲೇ ನೀರು, ಅಲ್ಲೇ ಅದಕ್ಕೆ ಆಹಾರ ಎಲ್ಲ ಕೊಟ್ಕೊಂತಿದ್ರು. ಗರ್ಭವತಿ ಕುದುರೆ ಅದು ಕಾಲಾನುಗಾತವಾಗಿ ನವಮಾಸಗಳಾಗ ಏನೀತು ಪಂಚಕಲ್ಯಾಣ ಮರಿಮೆ ಈತ ಕರ್ಣದಾಯಿತು. ಆಗ ಪಂಚಕಲ್ಯಾಣ ಮರಿಮೆ ಇದ ಮೇಲೆ ಇವರೆಲ್ಲ ಯಜಮಾನರು ಬಿಡಿದ್ರು. ನಾನು ಏನು ಪೂರ್ಣ ಹೇಳಿದ್ನೋ ಅದೇ ಪೂರ್ಣ ಇತ್ತು ಆ ಕುದುರೆ. ಆಗ ಎಂತ ಶರಣ ಇರುವುದು, ಎಂತ ಮಹಾತ್ಮ ಇರುವುದು ಮಾರೇವೀರಪ್ಪ. ಒಟ್ಟಾಗಿರುವ ಕೂಸು ಇಂಥದ್ದೇ ಅಂತ ಹೇಳಿದ ಮೇಲೆ ದೊಡ್ಡ ಶರಣಾದ ನಂಬಿಕೆ ಹುಟ್ಟಿತು ಎಲ್ಲ ಒಂದು ಯಜಮಾನರಿಗೆ. ಹಾಗೇನಾಯಿತು, ಈ ದೇವರ ಪೂಜೆ ಮಾಡಕ್ಕಾಗಿ ನಿಮ್ಮ ಸೋದರ ಭಾವ ದ್ಯಾವಡನ್ನು ನೇಮ ಮಾಡಿದ್ರು ಪೂಜೆ ಮಾಡಕ್ಕ. ಆ ಪೂಜಾರಿ ಏನ್ ಮಾಡಿದ, ಕಾಲಾನುಗತವಾಗಿ ಆತ ತನಗೆ ತಿಳಿದಾಗ ಮಾಡ್ತದ, ತಿಳಿಯಾರ್ದಾಗ ಬಿಡ್ತದ. ಆ ದೇವರ ಶಾಪದಿಂದ ನಿಮ್ಮ ಮಾವದ ಕುಷ್ಠರೋಗ ಪ್ರಾಪ್ತಿಯಾಗೈತೆ. ಆ ಕುಷ್ಠರೋಗದಿಂದ ಮುಕ್ತನಾಗಿ ನಿನ್ನ ಮಾವ ಬದುಕಬೇಕಂತಂದ್ರೆ ಒಂದು ಕಡ್ಡಾಯ ಐತಲ್ಲಿ. ಏನಪ್ಪ, ಶಾಂತಮ್ಮಗ ಒಂದು ಸಣ್ಣ ಮಗುವಿತ್ತು, ಸಪ್ಪಣ್ಣ ಅಂತ ಹೆಸರಿಟ್ಟಿತ್ತು. ಬಹಳ ಚಂದಿತ್ತು ಮಗುವು. ಎಲ್ಲ ತವ್ರ ಮನೆ ಇದ್ದೂರಾಗಿತ್ತು. ಎಲ್ಲ ಬಂದು ಆಟ ಆಡಿಸ್ತಿದ್ರು, ಆ ಹುಡುಗನ ನಗಿಸ್ತು ಎತ್ತಿಯನ್ನು ಮುದ್ದಾಡ್ತಿದ್ರು. ನೋಡು ಶಾಂತ, ನಿಮ್ಮ ಮಾವ ಈಗ ಆಗ ಸಾಯ್ತಾನಂತ ನೀವೇನು ಹೇಳ್ತಿದೆಯಲ್ಲ, ನೀರಕ್ಕೆ ಅಂತ ಇದ್ರು ಜನಗಳು. ಈಗ ಹೋತಾನ, ಹಾಗೆ ಹೋತಾನ, ಈಗ ಹೋತಾನ, ಹಾಗೆ ಹೋತಾನ ಅಂತೇಳಿ ಆ ನೀರಕ್ಕೆ ಅಂತ ಕುಂತ್ಕೊಂಡಿದ್ರು. ಕುತ್ಕೊಳ್ಳಂತ ಸಂದರ್ಭದೊಳಗೆ ಏನಾಗ್ಬಿಡ್ತು, ನೀನು ನಿಮ್ಮ ಮಾವ ಹೊಡಿಬೇಕು, ಈ ಪೂಜೆ ನಡಿಬೇಕಾದ್ರೆ ನಾನು ಹೇಳಿದ್ರೆ ನೀನು ಕೇಳಬೇಕು. ಏನಪ್ಪ ಹೇಳಿ ನಾನು ಕೇಳ್ತೀನಿ. ಏನಿಲ್ಲ, ನಿನ್ನ ಮಗ ಏನು ಸಪ್ಪಣ್ಣ ಜನಲ್ಲ, ಆ ಕುದುರೆ ದೇವರಿಗೆ ಬಲಿ ಕೊಡ್ತೀನಪ್ಪ, ನಮ್ಮ ಮಾವನ ಉಳಿಸ್ಕೊಡು ಅಂತ ನೀನು ಭಕ್ತಿಯಿಂದ ಬೇಡ್ಕೋ, ನಿನ್ನ ಮಗ ಸಾಯ್ತೈತೆ, ನಿಮ್ಮ ಮಾವ ಬದುಕ್ತಾರೆ, ಇದೇ ನೋಡಿ ಇರೋದು ಮಾರ್ಗ ಅಂತ ತಾತ ಹೇಳಿದ. ಆಗ ಗಂಡಾಗಿ ಇತ್ತು ಪಾಪ ಸಣ್ಣ ಕೂಸು ಸಪ್ಪಣ್ಣ. ಆಗ ನಾಗಲಿಂಗಪ್ಪ ಮತ್ತು ಶಾಂತಮ್ಮ ಇಬ್ಬರು, ಅಪ್ಪ ನಮ್ಮ ಮಗ ಮಾವ ಬದುಕಿದ್ರೆ ಸಾಕು, ನಾವು ಕೊಡ್ತೀವಿ ಅಂತೇಳಿ ಶಾಂತಮ್ಮ ಹೇಳೋದು ಬಹಳ ಸುಲಭ. ಶಾಂತ ಆಮೇಲೆ ಬಹಳ ಕಠಿಣ ಆಗ್ತದೆ ನೋಡು ಅಂದ್ರು ತಾತ. ಇಲ್ಲಪ್ಪ ಕೊಡ್ತೀವಿ. ಸರಿ ಹಂಗಾರೆ ನೀರು ಕೊಡ್ತೀನಂತ ಏನು ಮಾತು ಕೊಟ್ಟಿಯಲ್ಲ, ನಿನ್ನ ಕಣ್ಣಾಗ ನೀರು ಬರಬಾರ್ದು ನೋಡು ಅಂದ ತಾತ. ನಿನ್ನ ಕಣ್ಣಾಗ ನೀರು ಬರ್ತದ್ರೆ ನೀನು ಕೊಟ್ಟಿದ್ದಕ್ಕೂ ಸಾರ್ಥಕದಂಗಾತ್ತೆ, ಹೆಂಗ ನಿನ್ನ ಮನಸ್ಸು ಹೇಳು. ಆಯ್ತಪ್ಪ ಕೊಡ್ತೀವಿ, ನಮ್ಮ ಕಣ್ಣಾಗ ನೀರು ತಂದ್ಕೊಳ್ಳೋದಿಲ್ಲ ಅಂತೇಳಿ. ಹಾಗಾದ್ರೆ ನಿಮ್ಮ ಮಾವು ಏನು ಸಾಯ್ತಿದ್ದಾರಲ್ಲ ಈಗ, ಆ ನೀರಕ್ಕಿಂತ ಕುಂತ್ಕೊಂಡ್ರೆ ಈಗ ಹೋಗ ಅಂತೇಳಿ ಆ ದೇವ್ರ ಮುಂದೆ ಹೋಗಿ ಆ ಚಿನ್ನೂರು ದೇವ್ರನ್ನ ಕೇಳ್ಕೊ, ನನ್ನ ಮಗನ್ನ ನೀನು ಬಲಿ ತೆಗೆದುಕೊಂಡು ನನ್ನ ಮಗನ್ನ ನಮ್ಮ ಮಾವನ ಸೋದರ ಮಾವನ ಉಳಿಸ್ಕಪ್ಪ ನೀನು ಪೂಜಾರಿನ ಅಂತೇಳಿ ಆ ದೇವ್ರ ಮುಂದೆ ಅಷ್ಟನು. ಆಗ ಅದು ಮುಂದೆ ನಡೀತೈತೆ ಅಂತೇಳಿ ತಾತ ಹೇಳಿದ. ಆ ಮಗುವಿನ ಗಂಡಗೆ ತೆಗೆದುಕೊಂಡು ಹೋದ್ರು. ಅದ್ರ ಮುಂದೆ ಆ ಕುದುರೆ ದೇವರ ಮುಂದೆ ಹಾಕಿ, ದೇವರೇ ನೀನು ನನ್ನ ಮಗನ ಆಹಾರ ತೆಗೆದುಕೋ, ನಮ್ಮ ಮಾವ ಸಾಯುವಂತ ಮಾವನಿಂದ ಪೂಜಾರಿ ನೀನು ಉಳಿಸ್ಕೊ ಅಂತೇಳಿ ಯಾವಾಗ ಇಷ್ಟ ಅಂದ್ಲೋ ಆತ ಅದು ಸತ್ಯ ಹೋಗ್ಬಿಡ್ತು. ಆ ಕೂಸು ಸತ್ತು ಹೋಗ್ಬಿಡ್ತು. ಈಗ ಆಗ ನೀರಕ್ಕೆ ಕುಂತ್ಕೊಂಡಿದ್ರಲ್ಲ ಈ ದ್ಯಾವಣ್ಣ ಮೆಲ್ಲನ ಬದುಕಿತು ಅಂತ ಬಂದ. ಮೆಲ್ಲನ ಬದುಕಿ ಅಂತ ಬಂದು ಕಡಿಗಾತ ಎದ್ದೇ ಕುಂತ್ಕೊಂಡ್ಬಿಟ್ಟ. ಆಗ ಎಲ್ಲರೂ ಗಾಬರಿದೆ, ಸಾಯ್ತಕ್ಕಂಥ ದ್ಯಾವಣ್ಣ ಬದುಕಿದ ಬರ್ರಿ ಅಂತೇಳಿ ಊರ ಕಲಿತು. ಆಗ ಆ ಒಂದು ಸಪ್ಪಣ್ಣ ಆ ಕೂಸು ಹೋಗಿತ್ತಲ್ಲ ಅದನ್ನೆಲ್ಲ ತಂದು ಹಳಕ್ ಕೂತ್ಕೊಂಡ್ಬಿಟ್ರು. ಆ ಇದ್ದೂರು ತೋಡು ಮನೆ ಮುದ್ದಾಡಿ ಹೋಗಿದ್ರು. ಎಷ್ಟು ಚಂದಿತ್ತು, ಈಗ ಆಡಿಸಿದ್ವಲ್ಲ ಅವಾಗ ಆಡಿಸಿದ್ವಲ್ಲ ಅಂತೇಳಿ ಆ ಕೂಸು ಹಿಡ್ಕೊಂಡು ಎಲ್ಲ ತಪ್ಪಿ ಅಳಬೇಕಾದ್ರೆ ಕಣ್ಣು ತುಂಬ ನೀರು ಬಂದು ಶಾಂತಮ್ಮ ಕಣ್ಣು ತುಂಬ ನೀರು ಬಂದ್ರು. ನೀರು ಬರುತ್ತಾರ ಶಾಂತ ಅಂದ ತಾತ.
ನೀನು ಕೊಟ್ಟ ಮಾತು ಏನು? ಆಗಂದ್ಲಪ್ಪ, ನಾನು ಮಗ ಸತ್ತಾನಂತ ನಾನು ಕಣ್ಣು ತುಂಬ ನೀರು ಬಂದಿಲ್ಲ, ಇವರೆಲ್ಲ ರೋದನೆ ಮಾಡ್ತಿದ್ದಾರಲ್ಲ, ಆ ರೋದನೆ ಕಂಡು ನನಗೂ ಸ್ವಲ್ಪ ಕಣ್ಣಾಗಿ ನೀರು ಬಂದುವಾಗಲಿ ಮಗ ಸತ್ತದಕ್ಕೆ ನಮಗೆ ವ್ಯತಿ ಇಲ್ಲ. ಎಂತ ಒಂದು ದೃಢವಾದ ಭಕ್ತಿ ನಿಮ್ಮಿಬ್ಬರದು. ಆ ಭಕ್ತ ಶ್ರೀಯಾಳ ಮಗನನ್ನ ಹೆಂಗ ಪರಮಾತ್ಮನಿಗೆ ಆಹಾರ ಕೊಟ್ಟರು, ನೀವು ಕೂಡ ಭಕ್ತ ಶ್ರೀಯಾಳ ಸಂಬಂಧಮ್ಮ ಅಂತೇಳಿ ಆ ಚಿನ್ನೂರು ದೇವರ ಒಂದು ಇರ್ತಕ್ಕಂಥ 2 ಪಂಗಡ ಆಯಿತು. 2 ಪಂಗಡ. ನಾವು ಈ ಮುಳ್ಳಾವಿ ಪೂಜೆ ಮಾಡ್ತೀವಿ, ನೀವು ಈ ಮುಳ್ಳಾವಿ ಪೂಜೆ ಮಾಡ್ಬೇಕಂತೇಳಿ ನ್ಯಾಯ ಬಿತ್ತು. ನ್ಯಾಯ ಬೀಳ್ಬೇಕಾದ್ರೆ ತಾತ ಏನು ಮಾಡಿದ ಆ ನುಡಿನ ಈ ನುಡಿಯಲ್ಲಿ ತಿಳಿದುಕೊಳ್ಳೋಣ. ಶ್ರಾವಣ ತೃತೀಯ ಗುರುವಾರದಿ ಸಾವಧಾನದಿ ಮಮ ಸಮಾಧಿಯ ಠಾವಿನೋ ಬಲದೆಡೆಯೊಳಿಗ ಮುಳ್ಳಾವಿಗೆಯ ನೀರಿ ಭಾವದಾವೇಶದೋಳ್ ಕಳವಳಿಪ ಲಾವಣಿಯ ಪೂಜೆಯನ್ನು ಸಲ್ಲಿಸುತ್ತಾ ವಿಧಿಯು ಮುಗಿಯಲು ಉರಿವ ಭಕ್ತಿಯ ಮುಗಿಯಲ್ಕೆ ಉರಿವ ಭಕ್ತಿಯ ನೆನಗುಂಗುವುದು ಸಾಂಬಜೇ ನಮ ಪಾರ್ವತಿ ಭಜರ ಮಹಾದೇವಿ. ಆಗೇನಾಯ್ತು, ಈ ದೇವ್ರ ಪೂಜೆ ನಮಗೆ ಸಂಬಂಧಪಟ್ಟಿದ್ದು ನಾವು ಒಪ್ಪಂದಾನ ಅಂತೇಳಿ ದೊಡ್ಡ ಹೆಂಡತಿ ಮಕ್ಕಳು ಸಣ್ಣ ಹೆಂಡತಿ ಮಕ್ಕಳು ಕಲಹ ಹತ್ತಿತು. ಆಗ ಈ ನ್ಯಾಯ ತಾತನ ತಕ್ಕ ಬಂತು. ತಾತ ಹೇಳಿದ, ನಿಮಗೆ ಸಂಬಂಧ ಇಲ್ಲ ಈ ಹೆಂಡತಿ ಮಕ್ಕಳಿಗೆ, ಇದು ಸಣ್ಣ ಹೆಂಡತಿಯ ಒಂದು ಇರ್ತಕ್ಕಂಥ ದೇವರಿದು, ಆ ಊರಿನ ಈ ಚಂದನ ಮಾರೇಬೀರಪ್ಪ, ಅದಕ್ಕಾಗಿ ನಿಮಗೆ ಸಂಬಂಧ ಅಲ್ಲ. ಮುಳ್ಳಾವಿಗೆಯ ಪೂಜೆ ಅದು ಆ ಸಣ್ಣ ಹೆಂಡತಿ ಮಕ್ಕಳಿಗೆ ಸಂಬಂಧಪಟ್ಟಂಥದ್ದು. ಈ ಮುಳ್ಳಾವಿ ಪೂಜೆ ಹಿರಿಯ ಹೆಂಡತಿ ಮಕ್ಕಳಿಗೆ ಬುಧವಾರದ ಲಕ್ಕಮ್ಮನ ಲಾವಣಿ ಪೂಜೆನ ನೀವು ಮಾಡ್ರಿ, ಮುಳ್ಳಾವಿ ಪೂಜೆನ ಇವರು ಮಾಡ್ತಾರಂತಕ್ಕಂಥದನ್ನ ನ್ಯಾಯ ತೀರ್ಮಾನ ಮಾಡಿದ ತಾತ. ನೋಡು ಶಾಂತ, ನಾನು ಇಹಲೋಕದ ಯಾತ್ರೆ ಮುಗಿಸಿದ ಮೇಲೆ 40 ವರ್ಷದ ಬಳಿಕ ನಾನು ಈ ಕರ್ತೃಗತಿಯನ್ನು ಪ್ರವೇಶಿಸಿ ಇಲ್ಲಿ ಪಂಚಕಳಸ ಪಂಚದೀಪಗಳಿಂದ ಬರ್ತಕ್ಕಂಥ ಒಂದು ಭಕ್ತಾದಿಗಳಿಗೆ ಆಶ್ರಯ ದಾತನಾಗಿ ನಾನು ನೆಲೆಸ್ತೀನಿ. ಅದು ಅಲ್ಲದ ಶ್ರಾವಣ ತೃತೀಯ ಗುರುವಾರ, ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ 3ನೇ ಗುರುವಾರ ಆ ಚಿನ್ನೂರು ದೇವರ ಪೂಜೆ ಮಾಡಿ ನನ್ನ ಬಲದಡಿಯಲ್ಲಿ ನೆಲೆಸಿ ಭಾವ ಆವೇಶದಲ್ಲಿ ಉರಿಯುವ ಬತ್ತಿಯನ್ನು ನುಗ್ಗುವ ಕಾಲ ದೂರಿಲ್ಲ, ಅತಿ ಸಮೀಪದಲ್ಲಿ ಆಗುತ್ತೆ ಅಂತೇಳಿ ಎಲ್ಲ ಕಾಲ ಸೂಚಕವನ್ನ ತಿಳಿಸ್ತಕ್ಕಂಥವನಾದ ಧನ್ಯ ಧನ್ಯ ಗುರುವೇ ಧನ್ಯಳಾದ ನಾನು ಅಂತೇಳಿ ಎಲ್ಲ ವಿಷಯವನ್ನು ತಿಳ್ಕೊಳ್ತಿದ್ದಾಳೆ. ಅದೇ ರೀತಿಯಾಗಿ ಆ ಚಿನ್ನೂರು ದೇವರ ಎಲ್ಲ ವಿಷಯವನ್ನು ತಿಳಿಸಿದ ನಂತರ ಬಾಣಾಪುರ ಇರ್ತಕ್ಕಂಥ ಬಾಣಾಪುರದ ಭಕ್ತಾದಿಗಳು ಒಂದು ಬಾಗಿಲು ಗ್ರಾಮದಲ್ಲಿದ್ದರು. ಪಂಪನಗೌಡರು ರೆಡ್ಡಿ ಮನೆತನದವರು. ಆ ಲಕ್ಷ್ಮಣ ರೆಡ್ಡಿ ಲಿಂಗಾರೆಡ್ಡಿ ಬಂದು ಏನ್ ಕೇಳ್ತಾನ ತಾತನ ಅಂತ ತಿಳ್ಕೊಳ್ಳ. ಈಗಳು ತಾತನ ಸಲಹೆಯು ತಾವು ಪೂಜೆಯೋ ವಿಧಿ ಬಿಡಿದು ರಾಗನೆ ಜನಹಿತದ ಕಾರ್ಯವೇ ತೊಡಗಿರಲೇ ಮಹಿಮು ಸಾಗಿಹುದು ಮತ್ತೊಂದು ಲೀಲೆಯು ಭೋಗಿ ಭೂಷಣ ಕೃಪೆಯೋ ಬರೆಯುವೆ ನೀಗುವುದು ಕೇಳುತ್ತೆ ಭಕ್ತ ಜನನ ಮೃತಿ ಭಯವ ಜನನ ಮೃತಿ ಭಯವ ಮೇವ ಬಾಣಾಪುರದ ಭಕ್ತರು ಹರದಿ ಬಂದಿ ಗಾದಿತಾತಂ ಗೆರಗಿ ಒಂದವಾಗಲಿಯ
ರೆಡ್ಡಿ ಮನತನದವರಿವರು ಪರಮ ಲಕ್ಷ್ಮಣ ರೆಡ್ಡಿಯ ಸುತರು ಕರವ ಮುಗಿಯುತ್ತೆ ನಿಂದರಾಗ ಮೆರವ ಬಸವನ ಗೌಡ ಲಿಂಗಾರೆಡ್ಡಿ ನಾಮಕರು ವಿಮಲತರ ವೀರೇಶ ಪುಣ್ಯಾಶ್ರಮ ವಿಹುದು ಗದುಗಿನೊಳಗೆ ಅದರೋಳ್ ಅಮಿತ ಪಂಚಾಕ್ಷರನ ಗುರುವರನ ಗದ್ದುಗೆ ಮೆರೆವುದು ನಮಿಷಿ ಬದಲಂ ಪುಟ್ಟರಾಜಂ ವಿಮಲ ಗುಳೇನ ಗಾಜಲಿಂಗನ ಸಮಪುರಾಣಮೀ ಸಂಧಿ ಹದನೇಳಂ ಮೆರೆದಿಗುರು ಸಾಂಬ ಜೈ ನಮ ಪಾರ್ವತಿ ಭಜರ ಮಹಾದೇವ್. ಆಗ ಆ ಒಂದು ಲಕ್ಷ್ಮಣ ರೆಡ್ಡಿ ಆಗಿರ್ತಕ್ಕಂಥ ಬಸವನಗೌಡರ ಮಕ್ಕಳಾಗಿರ್ತಕ್ಕಂಥ ಲಿಂಗಾರೆಡ್ಡಿ ಬಸವನರೆಡ್ಡಿ ಅವರು ಬಂದು ಆ ಒಂದು ಮನೆ ಕಟ್ಟಬೇಕಾಗಿತ್ತು. ಇದಕ್ಕೆಲ್ಲ ಮೂರಿಗೆ ನೀರಿನ ಕ್ಷಾಮಬಾಧೆಯನ್ನ ಮಾರಿ ರೋಗವನ್ನ ಇವೆಲ್ಲವನ್ನು ನಿವೃತ್ತಿ ಮಾಡಿದಂಥ ಮಹಾತ್ಮರ ಕೈಲಿ ನಾವು ಮನೆ ಕಟ್ಟಬೇಕಂತೇಳಿ ಆ ಒಂದು ತಾತನ ಹತ್ರ ಬಂದು ಭಿನ್ನಯಿಸಿಕೊಂಡ್ರು. ಏನಪ್ಪ ಯಾವರು ಬಂದಿರಲ್ಲ ಅಂದ ತಾತ. ಯಪ್ಪ ನಮ್ಮದು ಒಂದು ಬಾಗಲಿ ಹಿಂದೆ ನಮ್ಮನ್ನ ಗ್ರಾಮನ ಕಾಪಾಡಿದಂಥ ಮಹಾತ್ಮ ನೀನು. ಅದೇ ರೀತಿಯಾಗಿ ನಿನ್ನ ಹಸ್ತದಿಂದಲೇ ನಾವು ಮನೆ ಕಟ್ಟಬೇಕಂತ ಬಂದೀವಿ. ನೀನು ಬಂದು ಜಗ್ಗಿಂದ ಐತೆ ತೋರಿಸ್ಬೇಕು. ಸರಿ ಅಂತೇಳಿ ತಾತ ಅವರಿಂದಲೇ ಹೋದ. ಆಗ ಕರದಲ್ಲಿರ್ತಕ್ಕಂಥ ಬೆತ್ತದಿಂದ ಗೆರೆಗಳನ್ನ ಹೇಳದ. ಎಲ್ಲಿ ಮನೆ ಕಟ್ಟ್ರಿ ಸೂರ್ಯ ಚಂದ್ರ ಎನ್ನುವ ಪರ್ಯಂತರವಾಗಿ ನಿಮ್ಮ ಒಂದು ಮನೆತನ ಬೆಳಿತೆ ಚಿಂತೆ ಮಾಡಬೇಡ ಅಂತೇಳಿ ತಾತನ ಆಶೀರ್ವಾದ ಆಯಿತು. ಆಯ್ತಪ್ಪ ಅಂತೇಳಿ ಆ ಒಂದು ತಾತನ ಹಾಕಿದಂತ ಗೆರೆಯಲ್ಲಿ ಆ ಮನೆಯನ್ನ ಆ ಲಕ್ಷ್ಮಣ ರೆಡ್ಡಿ ಲಿಂಗಾರೆಡ್ಡಿ ಕಟ್ಟಿ ಇಂದಿಗೂ ಸುಖದಿಂದ ಬಾಳ್ತಕ್ಕಂಥವರಾಗಿದ್ದಾರೆ. ಆತನ ಆಶೀರ್ವಾದದ ಎಂಬಲಿಗೆ ವಿಮಲತರ ವೀರೇಶ ಪುಣ್ಯಾಶ್ರಮ ಗದುಗಿನ ನಗರದೊಳಗೆ ಮೆರೆತಕ್ಕಂಥ ಅಮಿತ ಪಂಚಾಕ್ಷರಿ ಗುರುವರರ ಗದ್ದಿಗೆ ಆ ಮಠದ ಪೀಠಾದಿಗೆ ಪತಿಗಳಾಗಿರ್ತಕ್ಕಂಥ ಪುಟ್ಟರಾಜು ಗವಾಗಳಿ ವಿಮಲತರವಾಗಿರ್ತಕ್ಕಂಥ ಗೋಳದ ಗಾದಿನಪ್ಪ ತಾತನ ಸೋಮಪರ್ಣದ 17ನೇ ಸಂಧಿಗೆ ಕವಿಗಳ ಮಂಗಲ ಕೋರ್ತಕ್ಕಂಥವರಾಗಿದ್ದಾರೆ. ಗವಾಯಿ ಒಂದು ಪಾದಾರ್ಜನ ನಂತರ ಮತ್ತು ಪೂರ್ಣ ಭಾಗಕ್ಕೆ ಬರ್ತಕ್ಕಂಥ ರಾಗೋಣ. ಕೊಟ್ಟ ಕರ್ಮ ಧರ್ಮ ತೂಗಿ ಬಿಟ್ಟ 100 ವರ್ಷ ಆಯುಷ್ಯ ಕೊಟ್ಟ ಕುಂತ ಕೇಳಿ ಜೀವನ ಗುಟ್ಟ ಶಿವ ಆಡಿಸಿದಂಗಾಡಬೇಕು ನಾವೆಲ್ಲ 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 ಕಾಲು ಕೊಟ್ಟ ಕಣ್ಣು ಮೂಗು
ಇದರ ನೋಡ ಅಲ್ಲಿನ ಸಟ್ಟ ಎರಡು ಕೈ ಕಾಲು ಕೊಟ್ಟ ಕಣ್ಣು ಮೂಗು ಬಾಯಿ ಇಟ್ಟ ಸುಂದರವಾದ ರೂಪ ಕೊಟ್ಟ ಇದಕ್ಕ ಇಟ್ಟನ ಹಲ್ಲಿನ ಸಟ್ಟ ಶಿವ ಆಡಿಸಿದಂಗಾಡಬೇಕು ನಾವೆಲ್ಲ ಶಿವ ಆಡಿಸಿದಂಗಾಡಬೇಕು ನಾವೆಲ್ಲ ಗಂಡಿಗೊಂದು ಹೆಣ್ಣು ಕೊಟ್ಟ ಹೆಣ್ಣಿಗೊಂದು ಗಂಡು ಕೊಟ್ಟ ಮಕ್ಕಳ ಮರಿ ಇದಕ್ಕ ಕೊಟ್ಟ ಕುಂತ ಕೇಳಿ ಸಂಸಾರ ಕೊಟ್ಟ ಗಂಡಿಗೊಂದು ಹೆಣ್ಣು ಕೊಟ್ಟ ಹೆಣ್ಣಿಗೊಂದು ಗಂಡು ಕೊಟ್ಟ ಮಕ್ಕಳ ಮರಿ ಇದಕ್ಕಾಗಿಟ್ಟ ಕುಂತ ಕೇಳಿ ಸಂಸಾರ ಕೊಟ್ಟ ಶಿವ ಆಡಿಸಿದಂಗಾಡಬೇಕು ನಾವೆಲ್ಲ ಶಿವ ಆಡಿಸಿದಂಗಾಡಬೇಕು ನಾವೆಲ್ಲ ಕಷ್ಟ ಸುಖ ಇದರಾಗ ಕೊಟ್ಟ ಕರ್ಮ ಧರ್ಮ ತೂಗಿ ಬಿಟ್ಟ 3 ವರ್ಷ ಆಯುಷ್ಯ ಕೊಟ್ಟ ಕುಂತ ಕೇಳಿ ಜೀವನ ಗುಟ್ಟ ಕಷ್ಟ ಸುಖ ಇದರಾಗ ಕೊಟ್ಟ ಕರ್ಮ ಧರ್ಮ ತೂಗಿ ಬಿಟ್ಟ 3 ವರ್ಷ ಆಯುಷ್ಯ ಕೊಟ್ಟ ಕುಂತ ಕೇಳಿ ಜೀವನ ಕೊಟ್ಟ ಶಿವ ಆಡಿಸಿದಂಗಾಡಬೇಕು ನಾವೆಲ್ಲ ಶಿವ ಆಡಿಸಿದಂಗಾಡಬೇಕು ನಾವೆಲ್ಲ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವ ಮ್ಯಾಲ ಸೂತ್ರಧಾರಿ ಶಿವ ಮ್ಯಾಲ ಶಿವ ಆಡಿಸಿದಂಗಾಡಬೇಕು ನಾವೆಲ್ಲ ಶಿವ ಆಡಿಸಿದಂಗಾಡಬೇಕು ನಾವೆಲ್ಲ ಶಿವ ಆಡಿಸಿದಂಗಾಡಬೇಕು ನಾವೆಲ್ಲ ಸಾಂಬದೇನವ ಪಾರ್ವತಿ ವದಿ ಶಿವಹರ ಮಹಾದೇ ಸತ್ಯವ ನುಡಿದು ಸತ್ಯದೇ ಬೆರೆದು ನಿತ್ಯರಾದರು ನಿನ್ನ ಶರಣರು ಸತ್ಯವ ಮರೆದ ಸತ್ಯದೇ ಬೆರೆದ ನಿತ್ಯ ನೆನೆಸಿದೆನ ಸತ್ಯದ ಪಥವ ನಿನಗೆ ತೋರುತ್ತ ಸತ್ಯದಿಂದ ಮುಕ್ತಿ ಗೊಳಿಸುತ್ತೆ ಸತ್ಯಮೂರ್ತಿಯೇ ತಲಗು ಶಂಭುವೇ ನೀನೇ ಗತಿಯನಗೆ 200 ವರ್ಷದವರೆಗೂ ಈ ಪರಮ ಸಂತಂ
ಬಾಧಿತಾತಂ ನೆರೆ ಬದುಕಿ ಬಾಳಿದ್ದಡು ದೇಹೇಂದ್ರಿಯ ಶಿಥಿಲತೆ ನೆರೆಯಲಿಲ್ಲಂ ಕಿವುಡುತನಂ ಹುರುಡುತನಂ ತೋರಲಿಲ್ಲಂ ನೆರೆಯಿಸುತ್ತೇ ನಿಜ ಭಕ್ತರ ಪರ್ವವಾನೆಸಗ ವರದಂ 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 ಸಾಂಬ ಜೈ ನಮ ಪಾರ್ವತಿ ಭಜರ ಮಹಾದೇವ. ಈ ರೀತಿಯಾಗಿ ಸತ್ಯದ ನುಡಿದು ಸತ್ಯದ ಬೆರೆದು ನಿತ್ಯರಾಗರದಿಂದ ಶರಣರು ಸತ್ಯದ ಪಥವ ಏನವ ತೋರುತ್ತಾ ಸತ್ಯದಿಂದ ಮುಕ್ತಿ ಗಳಿಸುತ್ತಾ ಸತ್ಯಮೂರ್ತಿಯ ಶಂಭೋ ಸಲಹು ಗತಿನಿ ನನಗೆ. ನಿತ್ಯವಾಗಿ ತಾದ ಜೀವನದಲ್ಲೂ ಯಾವಾಗಲೂ ಸತ್ಯದ ನುಡಿದು ಸತ್ಯದಲ್ಲೇ ಬೆರೆದರು ಶರಣರು. ಆದರೆ ಸುಳ್ಳು ಹೇಳಬೇಕು, ಸುಳ್ಳು ಹೇಳುವುದು ಒಂದು ಮಾನವನ ಧರ್ಮ ಐತಿ. ಮಾನವನ ಧರ್ಮದಲ್ಲಿ ಅವನ ಜೀವನವೇ ಸುಳ್ಳು. ಆದರೆ ನಾವು ಸುಳ್ಳು ಹೇಳಿದ್ರೆ ಆ ಸುಳ್ಳಿನೊಳಗೆ ನಾವು ಸಾಯ ತನಕ ಬದುಕಿರ್ಬೇಕಂತ ಸುಳ್ಳು ಹೇಳಬೇಕಂತ. ಸುಳ್ಳು ಹೇಳಿದ್ರೆ ಆ ಸುಳ್ಳಿನೊಳಗೆ ನಮ್ಮ ಜೀವನನೇ ಮುಗಿದಿರಬೇಕು, ಅದು ಸುಳ್ಳು ಅಂತಾರೆ. ಆದರೆ ಸ್ವಲ್ಪ ಹೊತ್ತಿಗೆ ಹೊರಗೆ ಬರ್ತಕ್ಕಂಥ ಸುಳ್ಳು ಮನುಷ್ಯ ಹೇಳಬಾರದು. ಯಾಕಂದ್ರೆ ಜೀವನ ಧರ್ಮ ಐತೆ. ನಾನು ನನ್ನ ಅಭಿಮಾನಿಸುವುದೇ ಜೀವನ ಧರ್ಮ. ಅದೇ ರೀತಿಯಾಗಿ ಯಾವಾಗಲೂ ಸತ್ಯದಿಂದ ನುಡಿದು ಸತ್ಯದಲ್ಲೇ ಬೆರೆದು ನಿತ್ಯರಾದರು ನಿನ್ನ ಶರಣರು. ಅವರು ಹೆಂಗ ನಡೆದರೋ ಹಂಗೆ ನುಡಿ ಇತ್ತು. 200 ವರ್ಷಗಳ ಪರ್ಯಂತರವಾಗಿ ತಾದ ಜೀವನ ಸಾಗಿಸಿದರೆ ಕಿವುಡುತನ, ಕುರುಡುತನ, ತೊದಲುತನ, ಶ್ವಾಸ ಉಚ್ಛ್ವಾಸ, ಗಾಳಿ ತಾದ ನಡೆದರೆ ಗಾಳಿ ವೇಗದಲ್ಲಿ ನಡೀತಿದ್ದ. ಈ ರೀತಿಯಾಗಿ ತನ್ನ ಇಂದ್ರಿಯಗಳನ್ನ ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿದ್ದ. ಈ ರೀತಿಗೆ ಆತನ ಶಿಥಿಲತೆ ಎಂದುಕೊಂಡಿದ್ದಲ್ಲ ಶರೀರ. ಆಗ ಎಲ್ಲ ಕೊನೆಯದಾಗಿ ದಿಪ್ಪದ ಸೋಮನಾಥೇಶ್ವರ ಗುಡಿ ಹತ್ರ ಪಂಚಪಕ್ವಾನ್ನಾದಿಗಳ ಮಹಾಪ್ರಸಾದ ವ್ಯವಸ್ಥೆ ಮಾಡಿಸಿದ. ಆಗ ಮಲ್ಲಪ್ಪ ಬಂದರು ಪ್ರಸಾದಕ್ಕೆ. ಬಂದಂತ ಸಂದರ್ಭದೊಳಗ ಲಿಂಗೇಶನೊಂದು ಮಾತು ಕೇಳಿದ, ಯಪ್ಪ, ಈ ದಿಬ್ಬದ ಸೋಮನಾಥೇಶ್ವರ ಗುಡಿ ಹತ್ತಿರತಕ್ಕಂಥ ಬಾವಿಯ ನೀರು ಬಹಳ ಅಪವಿತ್ರವಾಗಿ ಹೋಗ್ಯಾವ, ಎಲ್ಲ ಹೊಲಸಿನಿಂದ ಕೂಡ್ಯಾವ. ಆದರೆ ಮುಂದೆ ಜನಗಳಿಗೆ ಈ ನೀರು ಉಪಯೋಗ ಆಗುವ ಮಾರ್ಗ ತಿಳಿಸಪ್ಪ. ಮಲ್ಲಪ್ಪ, ಇದು ಎಂತ ಪವಿತ್ರವಾಗಿರ್ತಕ್ಕಂಥ ಜಲ ಅಂದ್ಕಂಡಿ. ಎಲ್ಲಿ ಮನೆಗಳಲ್ಲಿ ಗ್ರಹ ಬಾಧೆಗಳ ಕಾಟ, ಯಾರ ಮೈಯೊಳಗ ಗ್ರಹ ಬಾಧೆಗಳ ಪಿಶಾಚಿಗಳ ಕಾಟ ಐತೋ ಈ ನೀರನ್ನ ಮನೆಯೊಳಗೆ ಉಗ್ಗಿಕೊಂಡು ಮೈ ತುಂಬ ಸ್ನಾನ ಮಾಡಿದರೆ ಆ ರೋಗ ಆದಿಗಳು ದೂರ ಆಗತ್ತವ. ಅಂತ ಪವಿತ್ರವಾದ ನೀರು ಹಾಕುವ ಮುಂದೊಂದು ದಿನ ಈ ದಿಬ್ಬದ ಸೋಮನಾಥನ ಆಶೀರ್ವಾದದಿಂದ ಅಂತೇಳಿ ಲಿಂಗೇಶ ಆ ಮಲ್ಲಪ್ಪ ತಾತನಿಗೆ ತಿಳಿಸಿದ. ಧನ್ಯ ಧನ್ಯ ಗುರುವರ ಧನ್ಯನಾದ ಅಂತೇಳಿ ಅದರ ಉಪಯೋಗ ಆಗಬೇಕಪ್ಪ ಅಂತೇಳಿ ಅದು ತಾತ ಅವತ್ತಿಗೂ ಆ ಒಂದು ನುಡಿಯನ್ನು ತಿಳಿಸಿದ. ಇಲ್ಲಿ ಸಾಯಂಕಾಲ ಆಯ್ತು. ಎಲ್ಲರಿಗೂ ಕೊನೆಯದಾಗಿ ಹೇಳ್ತಿದ್ದಾರೆ, ಗುರು ಮಂತ್ರ ಮರಿಬಾರದು. ಗಿರಿಜಮ್ಮ, ಗೋವಿಂದಪ್ಪ, ಶಾಂತಮ್ಮ ಮತ್ತು ಇರತಕ್ಕಂಥ ಗಂಗಮ್ಮ, ನರಸಪ್ಪ ಇವರೆಲ್ಲರ ತನ್ನ ಶಿಶು ಮಕ್ಕಳು ಉಪದೇಶ ತೆಗೆದುಕೊಂಡಿದ್ರು. ಅವರೆಲ್ಲ ಕುದಿಸ್ಕೊಂಡು ಅವರಿಗೆ ಅನುಭವದ ಮೂಲಕ ಗುರು ಮಂತ್ರ, ನೀವು ಪ್ರಾಣ ಹೋಗತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಗುರು ಮಂತ್ರ ಮರಿಬಾರದು. ನಿಮ್ಮ ಅಂತ್ಯಕಾಲದಲ್ಲಿ ಪ್ರಾಣ ಹೋಗತಕ್ಕಂಥ ಸಂದರ್ಭದಲ್ಲಿ ನಿನ್ನ ಕಾಪಾಡತಕ್ಕಂಥದ್ದು ಗುರು ಮಂತ್ರ. ನೀವು ಮಾಡಿದ ಧರ್ಮ, ನೀವು ಮಾಡಿದ ಪುಣ್ಯ ಕಾಪಾಡುತ್ತಾಗಲಿ, ಏನು ಕಾಪಾಡೋದಲ್ಲ. ಈ ಒಂದಿರತಕ್ಕಂಥ ದೇಹ ಎಂಬ ದೇಗುಲದೊಳಗ ಭಕ್ತಿ ಎಂಬ ಬೀಜ ಬಿತ್ತಿ ಗುರುಮಂತ್ರ ಎಂಬ ನೀರುಗಳೇ ಮೋಕ್ಷ ಎಂಬ ಫಲ ಪ್ರಾಪ್ತಿಯಾಗುತ್ತೆ. ಅದೇ ರೀತಿಯಾಗಿ ಮಾಂಸಮಯ ಶರೀರ ಮಂತ್ರಮಯ ಮಾಡಬೇಕು, ಭವ್ಯೋಗಿ ಭಕ್ತನಾಗಬೇಕು, ಮಾನವನೋಗಿ ಮಾನವನಾಗಬೇಕು. ಇದು ತಾತನ ನುಡಿಗಳು. ಅದೇ ರೀತಿಯಾಗಿ ಸಾಯಂಕಾಲ ಆಯಿತು. ಎಲ್ಲರಿಗೂ ಒಂದು ಕಥೆಯನ್ನು ಹೇಳಿದ. ಅದು ಡಂಬರ್ ಹೊಡಿತಿ ಚೆನ್ನಮ್ಮ. ಅಂದ್ರೆ ಶಿವಜಾತ ಶಿವಯೋಗಿ ಅಂತೇಳಿ ಒಬ್ಬ ಗುರುಗಳಿದ್ರು. ಆ ಗುರುಗಳು ಮಾಂಡಲಿಕರ ರಾಜರಿಗೆ ಗುರುಗಳಾಗಿದ್ದರು ಶಿವಜಾತ ಶಿವಯೋಗಿ. ಆ ಮಾಂಡಲಿಕರ ರಾಜರಿಗೆ ಒಬ್ಬ ರಾಜ ಇದ್ದ, ನಿರ್ಮೋಹಕ ರಾಜ ಅಂತ ಹೆಸರು.
ನಿರ್ಮೋಹಕ ರಾಜ ಆಡ್ತಿದ್ದ. ಅವನ ಒಂದು ವಾಸ ಸ್ಥಳ ಇದೆ ಲಿಂಗಸೂರು ಪ್ರಾಂತದೊಳಗ. ನಿರ್ಮೋಹಕ ರಾಜ್ಯ ಇದ್ದ. ಆ ಮಾಡಲಿಗಳ ರಾಜ ಆತ. ಆ ನಿರ್ಮೋಹಕ ರಾಜನ ಮನೆ ಗುರುಗಳು ಯಾರು? ಶಿವಜಾತ ಶಿವಯೋಗಿಗಳು. ಅವನಿಗೊಬ್ಬ ಮಗು ಇದ್ದ, ಅವನ ಮಂತ್ರಜಾತ ಅಂತ ಇಟ್ಟಿದ್ದ. ಇವರ ಗುರುಗಳ ಆಶೀರ್ವಾದದಿಂದ ನಿಮಗೆ ಗಂಡು ಮಗ ಆಗತ್ತಪ್ಪ ಅಂತೇಳಿ ಏನು ಉಪದೇಶ ಮಾಡಿದ್ರು, ಅದೇ ರೀತಿಯಾಗಿ ಅವನು ಗಂಡು ಮಗ ಆದ್ರೆ ಇವು ಮಂತ್ರದಿಂದ ಹುಟ್ಟಿದ ಮಂತ್ರಜಾತ ಅಂತೇಳಿ ಒಂದು ಹೆಸರಿಟ್ಟ. ಆತನ ವಿದ್ಯಾಭ್ಯಾಸಕ್ಕಾಗಿ ಆ ಚಿಕ್ಕ ಹುಡುಗನ್ನ ಗುರುಗಳ ಹತ್ರ ಬಿಟ್ಟ. ಮಾಂಡಲಿಕರ ರಾಜ, ನಿರ್ಮೋಹಕ ರಾಜ. ಹಾಗೇನು ಮಾಡಿದ, ಒಂದು ದಿನ ಎಲ್ಲ ಅನುಭವಗಳನ್ನು ತಿಳಿಸ್ಕೊತ ಬಂದ. ನೋಡು ಮಂತ್ರಜಾತ, ನಾವೊಂದು ಗ್ರಾಮಕ್ಕೆ ಹೋಗಿ ಬರೋಣ, ಬಂದ ಮೇಲೆ ನಿನಗೆ ಕಿವಿಯೊಳಗ ಮಹಾಮಂತ್ರ ಉಚ್ಚಾರಣೆ ಮಾಡ್ತೀನಿ, ಹೋಗಿ ಬರೋಣ ನಡೆ ಅಂತೇಳಿ ಆ ಹುಡುಗನ 8 ವರ್ಷದ ಹುಡುಗನ ಕರ್ಕೊಂಡು ಹೋಗ್ತಿದ್ದ. ಹೋಗ್ಬೇಕಾದ್ರೆ ಅವರು ಸದಾಚಾರ್ಯಗಳು, ಲಿಂಗ ಪ್ರೇಮಿಗಳಾಗಿದ್ದರು, ಶಿವಜಾತ ಶಿವಯೋಗಿಗಳು. ಮಧ್ಯಾಹ್ನ ಸಮಯ ಆಯಿತು. ನೋಡು ಮಂತ್ರಜಾತ, ಇಲ್ಲಿ ಅಡಿಗೆಗೆ ಎಲ್ಲೇನೋ ಸ್ವಲ್ಪ ನೀರು ತಗೊಂಡು ಬಾ, ನಾನು ಇಲ್ಲಿ ಕೂತ್ಕೊಂಡಿರ್ತೀನಿ, ಜಲ್ದಿ ಬರ್ಬೇಕು, ನೀನು ಅವಸರ ಆಗಬಾರ್ದು, ಸಮಯ ಮೀರೋದ ಲಿಂಗಾರ್ಚನೆಗೆ. ಆಯ್ತು ಗುರುಗಳಂತೇಳಿ ಆ 8 ವರ್ಷದ ಹುಡುಗ ಅಡಿಗೆ ಪಾಪ ಎಲ್ಲಿ ಸಿಗುತ್ತಾವ ನೀರು ಹುಡುಕ್ಲಿಕ್ಕೆ ಹೋದ. ಈ ಒಂದು ದೊಡ್ಡ ಹಾಲದ ಗಿಡ ಇತ್ತು. ಹಾಲದ ಗಿಡದ ಸಣ್ಣ ದಾರಿ ಇತ್ತು. ಆ ದಾರಿಗೆ ತಾನು ಕುಂತ್ಕೊಂಡ, ನೆಳ್ಳೈತೆ ಅಂತೇಳಿ. ಆಗೇನಾಯ್ತು, ಇಷ್ಟಲಿಂಗ ಆ ಕೊಳ್ಳಾಗೇನು ಕಟ್ಟಿದ್ನಲ್ಲ ಲಿಂಗ, ಆ ಲಿಂಗ ಹಿಡ್ಕೊಂಡ ಕೈಯಾಗಿ ಹಿಡ್ಕೊಂಡಾಗ ಅದು ಏನಾಯ್ತು, ಆ ಒಂದು ಆಲದ ಗಿಡದ ಬುಡದಲ್ಲಿ ಉತ್ತು ಇತ್ತು. ಉತ್ತು, ಆ ಉತ್ತಿನೊಳಗ ಹಾವು ವಾಸ ಮಾಡಿತ್ತು. ಅದು ದಿನ ಆಹಾರ ತಿನ್ಲಕ್ಕೆ ಹೋಗ್ಬೇಕಾದ್ರೆ ಆ ಮಾರ್ಗವಾಗಿ ಹೋಗ್ತಿತ್ತಲ್ಲ, ಆ ದಾರಿಗೆ ಈ ಗುರುಗಳು ಅಡ್ಡು ಕುಂತ್ಕೊಂಡ. ಅದಕ್ಕೆ ಹೋಗಕ್ಕೆ ದಾರಿನೇ ಇಲ್ಲ. ಆಗೇನಾಗಿತ್ತು, ನೋಡಿತು ಇವ್ರ ಗುರುಗಳು ಸರ್ಕೊಳ್ಳೆಲ್ಲ, ಅದು ಸರಿಗೆ ಕರೆದೇ ಬಿಡಿತು. ಹಾವು ಕಡಿತು. ಹಾವು ಕಡಿತಾನ, ಮಂತ್ರಜಾತ ಬಾರೋ, ನನಗೆ ಹಾವು ಕಡ್ದೈತೆ, ಬಾರೋ ನನ್ನ ಪ್ರಾಣ ಹೋಗ್ತೈತೆ, ಬಾರೋ, ನಿನಗೆ ಕಿವೆ ಮಂತ್ರ ಹೇಳ್ತಾರೆ ಬಾರ ಅಂತಾನ. ಅವನ ಅಡಿಗೆಯೊಳಗೆ ಹೋಗಿ ಒಂದು ಮಂತ್ರಜಾತ. ಇಲ್ಲಿ ಗುರುಗಳಿಗೆ ವಿಷಯದ ಬಾಧೆ ಜಾಸ್ತಿ ಆಯಿತು. ಕೆಲವು ಅಕ್ಷರಗಳನ್ನ ಅಲ್ಲಿ ನೆಲದ ಮೇಲೆ ಬರೆದು ಪ್ರಾಣ ಬಿಟ್ಟುಬಿಟ್ರು. ಇಷ್ಟಲ್ಲಿಂಗ ಕೈಯಾಗೈತೆ, ಅಕ್ಷರ ನೆಲದ ಮೇಲೆ ಬರ್ದಾರ. ಈ 8 ವರ್ಷದ ಹುಡುಗ ಏನು ಹೋಗ್ಯಾನ, ಅವ್ರಿಗೆ ಎಲ್ಲಿ ನೀರು ಸಿಗಲಿಲ್ಲ. ಆಗ ಆ ಒಂದು ಹುಡುಗ ಎಲ್ಲೋ ಒಂದು ಮೂರಾಗ ನೀರು ಸಿಕ್ಕು, ತಾನು ಹೊಡೋಡಿ ಬರ್ತಾನೆ. ಆ ಬರೋದ್ರೊಳಗೆ ಏನಾಯ್ತು, ಡಂಬರ್ ಹೊಡಿತು ಚೆನ್ನಮ್ಮ ಅಂತೇಳಿ ಸರ್ಕಸ್ ಕಂಪನಿ, ದೊಡ್ಡ ಕಂಪನಿ ಆಯಮ್ಮಂದು. ಆಯಮ್ಮ ಕುಸುಮಾಪುರ ಅಂತಕ್ಕಂಥ ಗ್ರಾಮದೊಳಗ ಆ ಒಂದು ಸರ್ಕಸ್ ಕಂಪನಿ ಹಾಕಬೇಕಾಗಿತ್ತು. ಅದೇ ಮಾರ್ಗವಾಗಿ ಹೋಗ್ತಿದ್ಲು. ಇಷ್ಟಲಿಂಗ ಕೈಗೆ ಕಂಡು ಏನು ಶಿವಾಧೀನರಾಗಿದ್ದರಲ್ಲ, ಇವ್ರನ್ನ ನೋಡಿದ್ರು. ಶಿವ ಯಾರೋ ಒಬ್ಬ ಮಹಾತ್ಮ ಇಲ್ಲಿದೆ, ಶಿವಾಧೀನಾಗಿದ್ದಂಗ ಜನ ಅಂತೇಳಿ ಅಲ್ಲಿಗೆ ಬಂದು ನಮಸ್ಕಾರ ಮಾಡಿದ್ಲು. ನಮಸ್ಕಾರ ಮಾಡಿದಾಗ ಕೆಲವು ಅಕ್ಷರಗಳ ಬರೆದಿದ್ನಲ್ಲ, ಅಕ್ಷರ ನೋಡಿದ್ಲು. ಶಿವ ಏನು ಅಕ್ಷರ ಬರೆದು ಇಲ್ಲಿ ಪ್ರಾಣ ಬಿಟ್ಟಂತೇಳಿ ಒಂದು ತಾಳೆಗರ್ಯಾಗ ಇವ್ರಿಗೆ ವಿದ್ಯೆ ಇತ್ತು. ಅವೀಸ್ ಅಕ್ಷರಗಳು ಬರ್ಕೊಂಡ್ಲು. ಅದನ್ನ ಮಡ್ಕೊಂಡು ಚೀಲದಾಗ ಇಟ್ಕೊಂಡ್ಲು. ಆಗ ಪುನಃ ಆ ಗುರುಗಳ ಪಾದಕ ನಮಸ್ಕಾರ ಹೇಳ್ಬೇಕಾದ್ರೆ ಶರದು ಜಾರಿ ಅದ್ರ ಮೇಲೆ ಬಿದ್ದು ಬಿಡ್ತು. ಅಕ್ಷರದ ಮೇಲೆ ಶರದು ಹೆಗಲ ಮೇಲೆ ತಗೊಂಡು ಶರದು ಜಾರಿತು. ಆಗ ಶರವಿಗೆ ಅಕ್ಕೆಬೇಕಾದ್ರೆ ಅರ್ಧ ಅಕ್ಷರ ಜವ, ಅರ್ಧ ಅಕ್ಷರ ಅಳಿಸೋರು. ಆಗೇನಾಯ್ತು, ಅಯ್ಯಮ್ಮ ಸರ್ಕಸ್ ಕಂಪನಿ ಹೊಂಟಿದ್ದು ಕುಸುಮಾಪುರಕ್ಕ. ಈ ಹುಡುಗ ಮಂತ್ರ ಜಾತಿ ನೀರು ತಗೊಂಡು ಹೊಡೋಡಿ ಬರ್ತಿದ್ದ. ಬಂದು ನೋಡ್ತಾನೆ ಗುರು ಶಿವಾಧೀನರಾಗ. ಗುರುವೇ, ಇವತ್ತು ನಿನಗೆ ಜ್ಞಾನ ಬೋಧೆ ಹೇಳ್ತೀನಿ, ಕಿವಿಯೊಳಗೆ ಮಹಾಮಂತ್ರ ಉಚ್ಚಾರಣೆ ಹೇಳ್ತೀನಿ ಅಂತೇಳಿ ನಟ್ಟ ನಡುವೆಯಲ್ಲಿ 8 ವರ್ಷದ ಮಗನ ನನ್ನ ಬಿಟ್ಟು ಹೋಗ್ಬಿಟ್ಟು ನನ್ನ ಮುಂದಿನ ಸ್ಥಿತಿಗತಿಗಳು ಏನು ನನಗಂತೇಳಿ ಆ ಶರೀರದ ಮೇಲೆ ಬಿದ್ದು ದುಃಖಿ ಆ ಹುಡುಗ ಗುರುವಿನ ತಪ್ಪಿಕೊಂಡು ಹಡುತ್ತಿದ್ದ. ಇದನ್ನೆಲ್ಲ ಒಬ್ಬ ಬೇಟೆಗಾರ ನೋಡಿದ. ಅಡವಿಗೆ ಬೇಟಾಡಕ್ಕೆ ಬಂದಿದ್ದ. ಅವನು ಬಂದು, ತಮ್ಮ, ಗುರುವಿದು ತಪ್ಪಲ್ಲ, ನಿಂದು ತಪ್ಪಲ್ಲ, ಹಾವಿಂದು ತಪ್ಪಲ್ಲ. ಅವರು ಆ ಹಾವು ಹೋಗ ಬರೋ ದಾರಿ ಕುತ್ಕೊಂಡಂಗ ಜನ ಅದು ನೋಡಿತು. ಇವರು ಸರ್ಕೊಳ್ಳೆಲ್ಲ ಅದು ಕಚ್ಚಿಬಿಡಿತು. ಕಚ್ಚತ್ತಡ ನಿನ್ನ ಕೂಗಿದ್ರು ನಿನಗೆ ಕೇಳಿಸಲಿಲ್ಲ. ಆದ್ರೆ ಕೆಲವು ಅಕ್ಷರಗಳು ಬರೋದು ಅವ್ರು ಪ್ರಾಣ ಬಿಟ್ಟರು. ಅಲ್ಲೆಜವ್ ನೋಡಿದ ಅರ್ಧ ಅಳಿಸಿ ಹೋಗ್ಯಾವ. ಹಾಗೇನು ಮಾಡಿದ್ರು, ಕೈಗಿತ್ತಲ್ಲ ಇಷ್ಟಲ್ಲಿಗನ ತಗೊಂಡು ತಾನು ಒಂದು ನಡುವಿನ ಕಟ್ಟಿಗೆಂಡ. ಇಬ್ರು ಆ ಬೇಟೆಗಾರ
ಈತ ಆ ಶವ ಸಂಸ್ಕಾರ ಮಾಡಿದ ಉಸಿರಿನ ದಿಬ್ಬದೊಳಗೆ ಕೆದರಿ ಅಲ್ಲಿಂದ ನೋಡಪ್ಪ ಒಬ್ಬ ಸರ್ಕಸ್ ಕಂಪನಿ ಯಜಮಾನ್ಲು ಇಲ್ಲಿ ಬಂದಿದ್ಲು, ಅಲ್ಲಿ ಬಂದು ನಮಸ್ಕಾರ ಮಾಡಿದ್ಲು. ಆ ಎಂಬುದಕ್ಕೆ ಏನಾದ್ರೂ ಅಕ್ಷರ ಸಿಗಬಹುದು ನನಗೆ ಅಂತೇಳಿ ಈ ಬೇಟೆಗಾರ ಆ ಮಂತ್ರ ಜಾತಕ ಹೇಳಿದ. ಸರಿ ಅಂತೇಳಿ ಶವ ಸಂಸ್ಕಾರ ಮಾಡಿ ಅಲ್ಲಿಂದ ಎಲ್ಲಿ ಹೋದ, ಕುಸ್ಮಾಪುರ ಗ್ರಾಮಕ್ಕೆ ಹೋದ. ದೊಡ್ಡ ಕಂಪನಿ ಅಯ್ಯಮ್ಮಂದು. ಅಯ್ಯಮ್ಮನ ಕಂಪನಿಯ ಸಾಕಷ್ಟು ಕುದುರೆಗಳಿದ್ವು, ಕತ್ತಿಗಳಿದ್ವು, ಸಾಕಷ್ಟು ಪ್ರಾಣಿಗಳಿದ್ವು, ಜನಗಳಿದ್ರು. ಹಾಗೇನಾಯ್ತು, ಈತ ಹೋದು ಪಾದಕ್ಕೆ ಬಿದ್ದ. 8 ವರ್ಷದ ಹುಡುಗ ಮಂತ್ರಜಾತ. ಯಮ್ಮ, ನೀನು ಉಂಗುಷ್ಟದಲ್ಲಿ ತೋರಿಸಿದ್ರೆ ನಾನು ಶಿರಸಾವಹಿಸಿ ಕೆಲಸ ಮಾಡ್ತೀನಿ, ಆದ್ರೆ ಕೆಲಸ ಇಲ್ಲದ ಬೇಡ. ತಮ್ಮ, ನನ್ನ ಕಂಪನಿಗೆ ಎಲ್ಲರಿಗೂ ಕೆಲಸಗಳು ಸರಿಯಾಗಿ ಬಿಟ್ಟವು, ಯಾವೂ ಇಲ್ಲ ಕೆಲಸ. ಯಮ್ಮ, ಇಲ್ಲದ ಬೇಡ. ತಂದೆ ತಾಯಿಗಳನ್ನ ನಾನು ನಂಬಿರ್ತಕ್ಕಂಥ ನನ್ನ ದೈವ ನನ್ನ ಬಿಟ್ಟೋಗೈತಿ, ನೀನು ಅಲ್ಲ ಇನ್ಯಾರನ್ನ ರಕ್ಷಣೆ ಮಾಡೋರು. ನೀನು ಹೇಳಿದ ಕೆಲಸ ನಾನು ಶಿರಸಾವಹಿಸಿ ಮಾಡ್ತೇನೆ ಅಂದ್ರೆ ಸರಿ, ನೀನು ಒಂದು ಕೆಲಸ ಮಾಡಬೇಕು. ಏನಪ್ಪ, ನನ್ನ ಕಂಪನಿಯೊಳಗೆ 60 ಕತ್ತೆ ಇದ್ಯಾವ, ಅವ್ರ ದಿನಾಲು ನೀರು ಕುಡಿಸಿಟ್ಟು ಬೇಯಿಸಿಟ್ಟು ಬರೋದು ನಿನ್ನ ಜವಾಬ್ದಾರಿ. ಆಯ್ತಮ್ಮ, ಅದನ್ನೇ ಮಾಡ್ತಂತೇಳಿ ದಿನಾಲೇ ಅಡಿಗೆಗೆ ಹೋಗ್ತಿದ್ದ. ಅವ್ರನ್ನೆಲ್ಲ ಬೇಯಿಸಿಟ್ಟು ನೀರು ಕುಡಿಸಿಟ್ಟು ಅಡಿಗೆಗೆ ಸ್ನಾನ ಮಾಡಿ ಮುಂಜಾನೆ, ಮಧ್ಯಾಹ್ನ, ಸಾಯಂಕಾಲ 3 ಕಾಲಗಳಿಗೂ ಸುಮ್ಮನೆ ನಿಂಗಿನ ಗುರುಧ್ಯಾನ ಮಾಡ್ತಿದ್ದ. ಆಗ ಕಟ್ಟಿಗೆ ಬರ್ತಿದ್ದ. ಇದರಲ್ಲಿ ಕಾಲಾನುಗತೆ 12 ವರ್ಷಗಳ ತನಾಯ್ತ ಬಂದವು. ಅದೇ ಕುಸ್ಮಾಪುರದಲ್ಲಿ ದನಪಾಲಕ ಶೆಟ್ಟಿ ಪದ್ಮಾವತಿ, ಇವರು ಗಂಡ ಐತಿ, ಒಬ್ಬ ಮಗ ಇದ್ದ. ಈ ಪದ್ಮಾವತಿಯ ತವರು ಮನೆಯವರು ಬಹಳ ಅಗರ್ಭ ಶ್ರೀಮಂತರು. ಇವರಿಗೆ ಸ್ವಲ್ಪ ಇತ್ತು ಆಸ್ತಿ. ಹಾಗೇನಾಯ್ತು, ಆ ಪದ್ಮಾವತಿ ಹೇಳಿ, ನೋಡ್ರಿ, ನಮ್ಮಪ್ಪ ನಮ್ಮಮ್ಮ ಅಗರ್ಭ ಶ್ರೀಮಂತರು. ನಮ್ಮಪ್ಪ ನಮ್ಮಮ್ಮಗೆ ಹೇಳೋದು ಒಬ್ಬೇ ಮಗ, ನಮ್ಮ ತಮ್ಮ. ಈಗ ಮುಂದೆ ಅವ್ರಿಗೆ ಲಗ್ನ ಆದರೆ ನಮ್ಮನ್ನ ನೋಡ್ತಾನೋ ನೋಡಿದಲ್ಲೋ ಗೊತ್ತಿಲ್ಲ. ಹೆಂಗನ್ನ ಮಾಡಿ ಅವನ್ನ ಮುಗಿಸಿಬಿಟ್ರೆ, ಅವನ್ನ ಕೊಲ್ಲಿಬಿಟ್ರೆ ಆಸ್ತಿ ಎಲ್ಲ ನಮ್ಮದಾತ್ತೆ, ನಾವು ಜೀವನ ಇರಪತ್ರ ಸುಖ ಜೀವಿಗಳಾಗ್ಬೋದು ಅಂತೇಳಿ ಏತಿ ಗಂಡಿಗೆ ಹೇಳಿದ್ರು. ಹಾಗೇನಾಯ್ತು, ಮಗ ಇದ್ದ. ಆ ಮಗ ಕೂಡ ಅವ್ರ ಮಾವನ ತಕ್ಕ ಮಕ್ಕಂತಿದ್ದ. ಹಿಂಗ ಬೇಸ್ ಬಹಳ ಅನ್ಯವಾಗಿದ್ರು. ಕಾಲಾನುಗತವಾಗಿ ಅವನ್ನ ಕೊಲ್ಲಬೇಕಂತ ಏನು ಅನ್ಕೊಂಡಿದ್ರು. ಅವನ ದಿನ ಏನು ಮಕ್ಕಂತಿತ್ತಲ್ಲ ತಮ್ಮ, ಆ ಮಕ್ಕಂಬ ಸ್ಥಳದಾಗ ತನ್ನ ಮಗ ಮಕ್ಕಳು ತುಂಬ ಒಂದ್ ಕಡೆ ಮಕ್ಕಂಬಿಟ್ಟಿದ್ದ. ಯಾರು? ಪದ್ಮಾವತಿ ದನಪಾಲಕ ಶೆಟ್ಟಿ ಮಗ. ಅವನು ತಮ್ಮ ಏನು ಕೆಲಸ ಇತ್ತು ಹೋಗಿದ್ದ. ಅವ್ರು ನಮ್ಮ ತಮ್ಮನೇ ಇಲ್ಲೇ ಮಕ್ಕಂಬದಂತೇಳಿ ಅವ್ರ ಮಾವ ಮಕ್ಕಂಬ ಜಳಗದಾಗ ತಾನು ತುಂಬ ಒಂದ್ ಕಡೆ ಮಕ್ಕಳನ ದೊಡ್ಡ ಒಂದು ಒಣಕೆ ತಗೊಂಡು ಇಬ್ಬರು ತೆಲಿಗೆ ಆಕಳ ಹಾಕಿಬಿಟ್ರು. ಬಡದು ಬಿಟ್ರು. ಬಡದು ರಕ್ತಸ್ರಾವಾಗಿ ಆ ಹುಡುಗ ಸತ್ತು ಹೋದ. ಸತ್ತು ಹೋದ್ಮೇಲೆ ಆ ಮಗ ತೆಗೆದು ನೋಡ್ತಾರೆ ತನ್ನ ಮಗ. ಒಬ್ಬರ ಮನವ ನೋಯಿಸಿ ಒಬ್ಬರ ಮನವ ಘಾತಕ ಮಾಡಿ ಗಂಗೆ ಮುಳುಗಿದರೆ ಆಗೋದೇನಯ್ಯ, ಶಿವರು ಜಡೆಯಲ್ಲಿದ್ದರೆ ಕಲಕ ಬಿಡದಾತಯ್ಯ ಕಪಲಿಸಿದ್ದ ಮಲ್ಲಿಕಾರ್ಜುನ. ಅದೇ ರೀತಿಯಾಗಿ ಒಬ್ಬರನ್ನ ನಾವು ಮೋಸ ಮಾಡಬೇಕು, ಒಬ್ಬರನ್ನ ನಾವು ಹಾಳು ಮಾಡಬೇಕು, ಒಬ್ಬರ ನಿಂದಕರಾಗಬೇಕಾದ್ರೆ ನಾವು ಹೋಗುತ್ತವಾಗಲೇ ಅವರು ಹೋಗೋದಲ್ಲ. ಅದಕ್ಕಾಗಿ ಅವನ ಕೊಂದು ಏನು ಸಂಪತ್ತನ್ನು ಗಳಿಸ್ಬೇಕಂತಿದ್ರು ತಂದೆ ತಾಯಿಗಳು, ಅದೇ ರೀತಿಯಾಗಿ ತನ್ನ ವಂಶನೇ ಹಾಳಾಗಿ ಹೋಯಿತು. ಇದು ಅನಂತವಾಗಿರ್ತಕ್ಕಂಥ, ನಾವು ಗಂಗೆ ಮುಳುಗಿದ್ರೆ ಆಗೋದಿಲ್ಲ. ಒಬ್ಬರ ಮರೆಸಿ ಒಬ್ಬರ ಘಾತಕ ಮಾಡಿ ಒಬ್ಬರ ಆಸ್ತಿಯನ್ನು ಅಪಹರಿಸೋಕೆ ಹೋದ್ರೆ ನೀನು ಹೋಗಿ ಒಂದು ವೇದಾವತಿ ನದಿಯಾಗಲಿ ಗಂಗಾರಾಜಾಗಲಿ ಇವೆಲ್ಲ ನದಿಗಳ ಮುಳುಗಿದ್ರು ನಿನ್ನ ಪಾಪ ಹೋಗೋದಿಲ್ಲ. ಅದಕ್ಕಾಗಿ ಒಬ್ಬರ ಮನಸ್ಸು ನೋಯಿಸಕ್ಕೆ ಹೋಗಬಾರ್ದು, ಒಬ್ಬರ ಮನವ ಘಾತಕ ಮಾಡಬಾರದು. ಅಂತ ಸಂದರ್ಭದೊಳಗ ಇಲ್ಲಿ ಇವರಿಗೆ ದರಿದ್ರತನ ಪ್ರಾಪ್ತಿ ಆಯಿತು. ದರಿದ್ರತನ ಬಂತು. ಆಗ ಒಬ್ಬ ಜಂಗಮ ವೇಷಧಾರಿ ಬೌದ್ಧ ಭಿಕ್ಷಾ ದೇಹ ಅಂತ ಬಂದ. ಅಪ್ಪರೇ, ನಮ್ಮ ಮನ್ಯಾಗ ಸಾಕಷ್ಟು ಐತೆ, ತಿನ್ನಕ್ಕೆ ಅಭಾವ, ದುಡ್ಡು ಐತೆ, ಬಂಗಾರಕ್ಕೆ ಎಲ್ಲ ಐತೆ, ಇವು ಉಂಬಕ್ ಬರ್ತಾವ. ಉಂಬದೇನು? ಮಹಾಪ್ರಸಾದ. ಅನ್ನ ಆಗಲಿ ಹೊಟ್ಟೆಗೆ ಉಂಬೋದು ಬಂಗಾರ, ನೀರು ಗಳಿಸಿರ್ತಕ್ಕಂಥ ಆಸ್ತಿ ನೀನು ಹೊಟ್ಟೆ ತುಂಬೋದಲ್ಲ, ಅವೆಲ್ಲ ನಿನ್ನ ಜೀವನಕ್ಕೆ ಉಪಯೋಗ ಆಗಲಿ. ನೀನು ಬದುಕಲಿಕ್ಕೆ ತುತ್ತು ಅನ್ನ. ಎಷ್ಟೇ ಸಂಪಾದಿಸಿದ್ರು ಎಷ್ಟೇ ಗಳಿಸಿದ್ರು ಅವರು ಶ್ರೀಮಂತರಾಗಲಿ ಅವ್ರು ಉಂಬದೆ ಅನ್ನನಾಗಲಿ ಬಂಗಾರ ತಿಂಬಕ್ ಹೋಗೋದಲ್ಲ, ರೊಕ್ಕ ತಿಂಬಕ್ ಹೋಗೋದಲ್ಲ, ಹೊಟ್ಟೆ ತುಂಬಿಸಿ ಹೋಗೋದಲ್ಲ, ಹೊಟ್ಟಿಗೆ ಉಂಬೋದು ಅನ್ನನೇ. ಅದೇ ರೀತಿಯಾಗಿ ಆ ಒಂದು ದರಿದ್ರತನ ಏನು ತುಳುಕುತ್ತೋ ಆ ಜಂಗಮ ವೇಷಧಾರಿ ಆಗ
ನೀನು ಶಿಶು ಹತ್ಯೆ ಮಹಾಪಾತಕಿ, ಶಿಶು ಹತ್ಯೆಯನ್ನು ಮಾಡಿ ಆ ದೋಷದಿಂದ ನಿನಗೆ ದರಿದ್ರತನ ಬಂದೈತಿ. ಹೋಗು ಡಂಬರ್ ಹೊಡೆದು ಚೆನ್ನಮ್ಮನ ಸರ್ಕಸ್ ಕಂಪನಿ ಒಬ್ಬ ಮಹಾತ್ಮ ಜನ ಅವನ್ನ ಕರ್ಕೊಂಡು ಬಂದು ಪಾದ ಪೂಜೆ ಮಾಡಿ ಆ ಪಾದೋದಕ್ಕೆ ಅವರು ಮನೆಯೆಲ್ಲ ಸಿಂಪಡಿಸಿ ನೀವು ಸೇವನೆ ಮಾಡ್ರಿ, ದರಿದ್ರ ಬಿಡುಗಡೆ ಆಗತ್ತೆ ಅಂತೇಳಿ ಆ ಜಂಗಮ ವೇಷದಾಗಿ ಹೇಳಿದ. ಆಯ್ತಪ್ಪ ಅಂತೇಳಿ ಇಲ್ಲೇ ದನಪಾಲಕ ಶೆಟ್ಟಿ ಪದ್ಮಾವತಿ ಬಂದರು. ಏನಮ್ಮ, ನಿನ್ನ ಕಂಪನಿಯೊಳಗ ಒಬ್ಬ ಶರಣ ಮಹಾತ್ಮನ ಜನ ಅವನ್ನ ನಮ್ಮನಿಗೆ ಪಾದ ಪೂಜೆ ಕಳಿಸ್ಬೇಕು. ಆಯಮ್ಮ ಭಕ್ತಿವಂತು ಚೆನ್ನಮ್ಮ, ಪಾಪ ಶರಣರು ಮಹಾತ್ಮರು ಜ್ಞಾನಿಗಳಂದ್ರೆ ಬಹಳ ಒಂದು ಭಕ್ತಿ ಭಾವನೆ ಇತ್ತು. ಆದರೆ ಈತ ಅಡವಿಯೊಳಗ ಮಾಡಿಕೊಳ್ತಕ್ಕಂಥ ಪೂಜಾದಿಗಳು ಏನಿಗೂ ಗೊತ್ತಿಲ್ಲ. ಅಲ್ಲೇ ಮಾಡ್ಕೊಂಡಿದ್ದ ನಡುವಿಗೆ ಕೊಟ್ಟಿರ್ತದ. ಏನಾಯ್ತು, ಈಗ ಕಾಲಾನುಗತ 12 ವರ್ಷಗಳ ಸಮೀಪಿಸಿದವು. ಅಂತಹ ಸಂದರ್ಭದೊಳಗ ನಮ್ಮ ಮನೆಯೊಳಗ ಅಂತ ಸರ್ಕಸ್ ಕಂಪನಿಯೊಳಗೆ ಯಾರು ಇಲ್ಲಮ್ಮ ಅಂತಂತೇಳಿ ಇದ್ರು ಕೂಡ ಇಲ್ಲಮ್ಮ, ನಾವು ನಿನಗೆ ಬೇಕಾದ ವ್ಯವಸ್ಥೆ ಮಾಡ್ತೀವಿ, ನಮ್ಮ ಮನೆಗೆ ಬರಬೇಕು. ಸರಿ, ನೀವು ಎಷ್ಟು ಹೇಳಿದ್ರು ಕೇಳಬೇಡ್ರಿ, ನಾನು ಏನು ಕೇಳುದು, ಜಂಬೆ ಪತ್ರಿ, ಒಂದು ಬಿಲ್ಪತ್ರಿ, ವಿಭೂತಿ, ಕುಂಕುಮ, ಊದುಬತ್ತಿ, ಒಂದು ತಂಬಿಗೆ ನೀರು, ಎಲ್ಲ ಪೂಜೆ ಸಾಮಗ್ರಿಗಳಲ್ಲಿ ಸಿದ್ಧತೆ ಮಾಡು. ಅಂತಪ್ಪ ಯೋಗಿ ಶರಣ ನಮ್ಮ ಕಂಪನಿಯಾಗ ಅದೇನ ಅಂತ ನೀವು ಹೇಳ್ತೀರಲ್ಲ, ಅವತ್ತು ಗೊತ್ತಿಡೋಣ ಅಂತೇಳಿ ಉಪಾಯ ಹೇಳ್ಕೊಟ್ಲು ಆ ಚೆನ್ನಮ್ಮ. ಆಗೇನಾಯ್ತು, ತಿರ್ಗ ಮರ್ದಿನ ಸೋಮವಾರದ ದಿನ ನಮ್ಮ ಸರ್ಕಸ್ ಕಂಪನಿ ರಜೆ ಐತೆ, ದನಪಾಲಕ ಶೆಟ್ಟಿ ಪದ್ಮಾವತಿ ಮನೆಗೆ ಬಿನ್ನಕ್ಕೆ ಹೋಗ್ಬೇಕು. ಸರಿ ಅಂತೇಳಿ ಎಲ್ಲ ಸಾಕಷ್ಟು ಆಳುಗಳು. ಅವಾಗ ಬೇಸ ಬಿಸಿನೀರು ಕಾಯಿಸ್ಬಿಟ್ಟಿದ್ಲು ಎಲ್ಲರಿಗೆ ಮೈ ತಕೊಂಬಾಕ. ಆಗ ಎಲ್ಲರೂ ಬಂದು ಮೈ ತಕೊಂಡ್ರು. ಮೈ ತಕೊಂಬತ್ತಾಡ ಪಾಪ ತಣ್ಣೀರು ಸಿಗ್ಬೇಕಾದ್ರೆ ಭಾಳ ಕಷ್ಟ ಇದ್ದೀನಿ. ಬಿಸಿನಕ್ಕಿಂತ ಸುಮ್ಮನೆ ಬಿಟ್ಟಿದ್ದ ಮೈ ಬೇಸ್ ಹಳಾರದಾಗ ಮಕ್ಕೊಂಬಿಟ್ವು. ಅವಕ್ಕೆ ತಣ್ಣೀರೇ ಸಿಗಲ್ಲ, ಇನ್ನು ಬಿಸಿನೀರು ಸಿಕ್ಕಂತಂದ್ರೆ ಮೈ ಹಳಾರದ ಆದಂಗೆ ಆಗಿಬಿಡ್ತು, ಅಲ್ಲೇ ಮಕ್ಕೊಂಬಿಟ್ಟು ಓಸು. ಆದರೆ ಈ ತೊಂದರೆ ಉಳಿದಿದ್ನಲ್ಲ ಮಂತ್ರ ಜಾತ, ಯಾವಾಗ ಸ್ನಾನ ಮಾಡಿದ್ನೋ ತಕ್ಷಣದಲ್ಲಿ ಆತನ ದೃಷ್ಟಿಯಲ್ಲಿ ಹೋಯ್ತು. ಆ ಬಿಲ್ಪತ್ರಿ, ಜಂಬೆ ಪತ್ರಿ, ವಿಭೂತಿ, ಕುಂಕುಮ ಎಲ್ಲ ನೋಡಿದ. ಆಗ ನಡುವಿನೊಳಗಿರ್ತಕ್ಕಂಥ ಇಷ್ಟಲಿಂಗವನ್ನ ಬಿಚ್ಚಿದ. ಬಿಚ್ಚಿ ಕೈಯೊಳಗೆ ಹಿಡ್ಕೊಂಡು ಅದಕ್ಕೆಲ್ಲ ಮಜ್ಜನ ಹಾಕಿ ಬಿಲ್ಲು ಆ ಜಂಬೆ ಪತ್ರಿ ಎಲ್ಲ ಊದುಬತ್ತಿಂದ ಬಿಟ್ಟು ತದೇಕ ಚಿತ್ತನಾದ. ಆಗ ಮೈ ಬೆವರೊಡೆದಳು ಚೆನ್ನಮ್ಮ. ಇಂಥಪ್ಪ ಶಿವನಿಗೆ ಇಂಥ ಮಹಾತ್ಮನನ್ನ ಯುಗೋಚಿತ ಕತ್ಯ ಕಾಯಕ ನಾನು ಇಟ್ಕೊಂಡು ನಾನು ಎಂಥ ಪಾಪಿ, ಎಂಥ ಕರ್ಮಿ, ಯಾವ ಜನ್ಮದಲ್ಲಿ ನಾನು ಇಂಥ ಒಂದು ಯಾತನೆ ಅನುಭವಿಸ್ಬೇಕಂತ ಓಡೋಡಿ ಬಂದು ಪಾದವನ್ನು ಹಿಡ್ಕೊಂಡು ಪರಮಾತ್ಮ ನನ್ನ ಯಾವ ಜನ್ಮಕ್ಕೆ ನೂಕಬೇಕಂತ ನನ್ನ ಮನೆಯೊಳಗೆ ಬಂದು ಪಾದಕ್ಕೆ ಬಿದ್ದು ಅದು ಅಲ್ಲದ ಕತ್ಯ ಕಾಯಿದೆಯಪ್ಪ ಅಂತೇಳಿ ಅಮ್ಮ ಕಣ್ಣೀರಿನಿಂದ ಪಾದ ತೊಳೆದು ಮಂತ್ರ ಜಾತ. ಆಗೇನಾಯ್ತು, ಆಗ ಯಮ್ಮ ನಿಂದು ಏನು ತಪ್ಪಿಲ್ಲ, ನಂದು ತಪ್ಪಿಲ್ಲ. 12 ವರ್ಷದ ಕೆಳಗ ನಮ್ಮ ಗುರುಗಳು ನನ್ನ ಅಡವಿಯೊಳಗೆ ಕರ್ಕೊಂಡು ಬಂದರು. ಇವತ್ತಿನ ಜ್ಞಾನ ಬೋಧೆ ಮಾಡ್ತೀನಿ, ಮಂತ್ರವನ್ನು ಕಿವಿಯೊಳಗೆ ಉಚ್ಚಾರಣೆ ಮಾಡ್ತೀನಪ್ಪ, ಹೋಗಿ ಅಂತ ಕರ್ಕೊಂಡ್ಬಂದು ಕೆಲವು ವರ್ಷಗಳ ಹಿಂದೆ ಹಾವು ಕಡಿದು ಸತ್ತು ಹೋದರು. ಅದೇ ರೀತಿಯಾಗಿ ಆ ಅಕ್ಷರಗಳು ನಿನ್ನ ಹತ್ರ ಸೇರವ, ಅವ್ರನ್ನ ಕೊಟ್ಟು ನನ್ನ ಪುನೀತನನ್ನಾಗಿ ಮಾಡೋ ನನಗೇನು ಬೇಡ ಯಪ್ಪ. ಅವತ್ತೇ ಕೇಳಿದ್ರೆ ಕೊಟ್ಟು ಬಿಡ್ತಿದ್ನಲ್ಲ, ನನಗೇನು ಗೊತ್ತು, ಅವ್ರು ಬರೆದಂತ ಅಕ್ಷರಗಳನ್ನ ಈ ಒಂದು ತಾಳೆ ಗರಿಯಾಗ ನಾನು ಬರ್ಕೊಂಡಿರಂತೇಳಿ ಪೆಟಾರಿಗಿಟ್ಟಂತ ಆ ತಾಳೆ ಗರಿಯ ಮಂತ್ರಗಳು ಮಂತ್ರ ಜೇತನ ಕೈ ಸೇರಿದರು. ಆಗೇನಾಯ್ತು, ಮಾಂಸಮಯ ಶರೀರ ಹೋಗಿ ಅವನಿಗೆ ಮಂತ್ರಮಯ ಆಯಿತು. ಅಲ್ಲಿಂದ ಪರಮಾತ್ಮ ಪುಷ್ಪ ವಿಮಾನ ಕಳಿಸಿದ. ಪುಷ್ಪ ವಿಮಾನ ಕಳಿಸಿ ಮಂತ್ರ ಜೇತನ ಬಿಡಬಾಡ್ರಿ, ಜಲ್ದಿ ಕೈಲಾಸ ಕರ್ಕೊಂಡು ಬರ್ರಿ. ಆಗ ಶಿವದೂತರು ಬಂದರು ಪುಷ್ಪ ವಿಮಾನ ತಗೊಂಡು. ಆಗ ಆ ಮಂತ್ರ ಜಾತನ ಕರೆದು ಪರಮಾತ್ಮ ನಿನ್ನ ಕರಿತಾನೆ, ನೀನು ಅರ್ಜೆಂಟಾಗಿ ಬರಬೇಕಪ್ಪ ಕೈಲಾಸಕ್ಕ, ನಾನು ಒಬ್ಬನೇ ಬರೋದಲ್ಲ, ಮತ್ತೆ ಯಾರ್ಯಾರು ಬರ್ತೀರಪ್ಪ, 60 ಕತ್ತೆಗಳಿದೆ ನನ್ನ ಜೊತೆಗೆ, ಅವ್ರನ್ನ ಕರ್ಕೊಂಡು ಬರ್ತೀನಿ. ಹೋಗು ನಿಮ್ಮ ಶಿವನ ಕೇಳು, ಶಿವನಿಗಿಂತ ಶಿವಶರಣರು ಅಧಿಕರು. ಆಗ ಮತ್ತೆ ಹೋದ್ರು, ಏನಪ್ಪ ಬಂದ, ಇಲ್ಲಪ್ಪ ಅದು 60 ಕತ್ತೆನೇ ಇರ್ತಾನಂತಿದ್ರಾಗ, ಅದೇನನ್ನೇ ಕರ್ಕೊಂಡು ಬರ್ರಿ ಮೊದಲು. ಆಗ ಆ ಮಂತ್ರಜಾತನ ಸಹವಾಸ ಮಾಡಿದ 60 ಕತ್ತೆಗಳಿಗೆ ಮೋಕ್ಷ ಆದವು. ಈ ರೀತಿಯಾಗಿ ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ನಿಚ್ಚಲ ತತ್ವ, ನಿಚ್ಚಲ ತತ್ವೇ ಜೀವನ್ಮುಕ್ತಿ. ಈ ರೀತಿಯಾಗಿ ಅಂತ ಮಹಾತ್ಮರ ಸಂಘ ಮಾಡಿದಂಗಾಗಿ 60 ಕತ್ತೆಯರಾದವು, ಮೋಕ್ಷವನ್ನ ಪಡೆದವು. ಅದೇ ರೀತಿಯಾಗಿ ನೀವು ಕೂಡ ಅಂತ್ಯಕಾಲದಲ್ಲಿ ಪ್ರಾಣಭೂತಕ್ಕಂಥ ಸಂದರ್ಭದಲ್ಲಿ ಗುರು ಹೇಳ್ತಕ್ಕಂಥ ಮಂತ್ರವನ್ನು ಮರಿಬಾರದಂತೇಳಿ ಜ್ಞಾನದ ಮೂಲಕ
ಆ ಯಾವ ಗಿರಿಜಮ್ಮ, ಗೋವಿಂದಪ್ಪರಿಗೆ, ಗಂಗಮ್ಮ, ನರಸಪ್ಪರಿಗೆ, ಶಾಂತಮ್ಮಗೆ ಎಲ್ಲರಿಗೆ ತಿಳಿಸ್ತದೇನೆ. ಆಗ ಎಲ್ಲರೂ ಬಹಳ ಆನಂದ ಆಯಿತು. ಗುರುವಿನ ಪಾದರಿಗಂಡು ಈ ದರೆಯೊಳಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಸೋಮವಾರ ಶ್ರೇಷ್ಠ, ಅಮಾವಾಸ್ಯೆ ಶ್ರೇಷ್ಠ ಅಂತ ನಾವು ಆಚರಣೆ ಮಾಡಕ್ಕಂತ ಹೇಳಿ ಭಕ್ತಾದಿಗಳು ಕೇಳಿದಾಗ ಏನು ಹೇಳ್ತಾರೆ ಎಂಬುದನ್ನ ಗವಾಯಿ ಒಂದು ಪದಾರ್ಥದಲ್ಲಿ ಬರ್ತಕ್ಕಂಥ सांबरे नम पार्वती पति शिवहर महादेव। श्री शरण गालिंगेश्वर महाराज की। ಒಂದು ಸೊನ್ನೆ, ಆ ಸೊನ್ನೆಗೆ ಬೆಲೆ ಬರಬೇಕಾದ್ರೆ ಹಿಂದೆ ಅಂಕಿ ಇರಬೇಕು. ನಾವೆಲ್ಲರೂ ಸೊನ್ನೆ, ನಮಗೆ ಬೆಲೆ ಬರಬೇಕಾದ್ರೆ ನಮ್ಮ ಹಿಂದೆ ತಾತನ ತಾತ ಗಾಲಿಂಗರ ತಾತ ನಮ್ಮ ಹಿಂದೆ ಇದ್ದರೆ ಮಾತ್ರ ನಮಗೆ ಬೆಲೆ ಬರೋದು. ನಾವೆಲ್ಲರೂ ಸೊನ್ನೆ, ಸೊನ್ನೆ ಹಿಂದೆ ಒಂದು ಅಂಕೆ ಇದ್ದರೆ ಸೊನ್ನೆಗೆ ಬೆಲೆ. ನಮ್ಮ ಹಿಂದೆ ತಾತ ಇದ್ದರೆ ನಮಗೆ ಬೆಲೆ ಎನ್ನುವ ರೀತಿಯಲ್ಲಿ ಒಬ್ಬ ಕವಿ ಹೇಳ್ತಾನೆ. ಯಾವ ರೀತಿ ಹೇಳ್ತಾನೆ ಅನ್ನೋದು ಈ ಒಂದು ರೀತಿಯಲ್ಲಿ ಹೇಳಿ. ತಾತ ನಾನು ಒಂದು ಸೊನ್ನೆ, ಸೊನ್ನೆಗೆಲ್ಲಿ ಬೆಲೆ ಇದೆ. ತಾತ ನಾನು ಒಂದು ಸೊನ್ನೆ, ಸೊನ್ನೆಗೆಲ್ಲಿ ಬೆಲೆ ಇದೆ. ಸೊನ್ನೆ ಹಿಂದೆ ಇದ್ದರಂಕೆ ಸೊನ್ನೆಗಾಗ ಬೆಲೆ ಇದೆ. ಸೊನ್ನೆ ಹಿಂದೆ ಇದ್ದರಂಕೆ ಸೊನ್ನೆಗಾಗ ಬೆಲೆ ಇದೆ. ಸೊನ್ನೆಗಾಗ ಬೆಲೆ ಇದೆ. ಗುರುವೆ ನೀನು ನನ್ನ ಹಿಂದೆ ಅಂಕೆಯಾಗಿ ಬಂದಿರಿ. ಗುರುವೆ ನೀವು ನನ್ನ ಹಿಂದೆ ಅಂಕೆಯಾಗಿ ಬಂದಿರಿ. ಸೊನ್ನೆಯಾದ ನನ್ನ ಬಾಳಿಗೆ, ಸೊನ್ನೆಗಾರ ನನ್ನ ಬಾಳಿಗೆ ಬೆಳಕು ತಂದು ತುಂಬಿರಿ. ಬೆಳಕು ತಂದು ತುಂಬಿರಿ. ಗುರುವೇ ನಾನು ಒಂದು ಸೊನ್ನೆ, ಗುರುವೇ ನಾನು ಒಂದು ಸೊನ್ನೆ, ಸೊನ್ನೆಗೆಲ್ಲಿ ಬೆಲೆ ಇದೆ. ನಿಮ್ಮ ನಳೆದ ನನ್ನ ಬದುಕು, ನಿಮ್ಮ ನಳೆದ ನನ್ನ ಬದುಕು. ನಿಮ್ಮನೆಗೂ ಶೂನ್ಯವು.
ಸೊನ್ನೆಗೆ ಬೆಲೆ ಇದೆ. ಅಂಕಿ ಇದ್ದರೇನೆ ಬೆಲೆಯುವುದು ಸೊನ್ನೆಗೆ, ಅಂಕಿ ಇದ್ದರೇನೆ ಬೆಲೆಯುವುದು ಸೊನ್ನೆಗೆ. ಹಿಂದೆ ಗುರು ಇದ್ದರೆ, ಹಿಂದೆ ಗುರು ಇದ್ದರೆ ಬೆಳೆಯು ನನ್ನ ಬಾಳಿಗೆ, ಬೆಳೆಯು ನನ್ನ ಬಾಳಿಗೆ. ಗುರುವಿನ ಒಂದು ಸೊನ್ನೆ, ಸೊನ್ನೆಗಳಲ್ಲಿ ಬೆಲೆ ಇದೆ. ಸೊನ್ನೆಯಿಂದೆ ಇದ್ದರಂಗೆ, ಸೊನ್ನೆಯಿಂದೆ ಇದ್ದರಂಗೆ ಸೊನ್ನೆಗಾಗ ಬೆಲೆ ಇದೆ, ಸೊನ್ನೆಗಾಗ ಬೆಲೆ ಇದೆ, ಸೊನ್ನೆಗಾಗ ಬೆಲೆ ಇದೆ. ಗುರುವಿನ ಒಂದು ಸೊನ್ನೆ, ಸೊನ್ನೆಗೆಲ್ಲ ಬೆಲೆ ಇದೆ, ಸೊನ್ನೆಗೆಲ್ಲ ಬೆಲೆ ಇದೆ. ಗುರು ನೀವು ನಮಗಿಲ್ಲದೆ ಅಂಕಿಯಾಗಿ ಬನ್ನಿರಿ, ಅಂಕಿಯಾಗಿ ಬನ್ನಿರಿ, ಬನ್ನಿರಿ. ಸಾಂಭದೇ ನಮ ಪಾರ್ವತಿ ಬಲಿ ಶಿವಹರ ಮಹಾದೇವ. ಶ್ರೀ ಶರಣ ಗೌದಂಗೇಶ್ವರ ಮಹಾರಾಜ ಕೀ. ದಿವಸಗಳು ರೇ ಸಮೀಪಿಸಿದವು, ಸಮೀಪಿಸಿದವೆಂದವರಿಗೊರೆಯುತ್ತೇ ಮತ್ತೆ ಪೇಳಂ ತವೆ ನೆನಪಿರಲಿ. ಸೋಮವಾರದ ಶಿವ ಸಮರ್ಚನೆಯೂ ಭುವನದೋ ಶ್ರೇಷ್ಠವಾಗಿದೆ. ಶಿವನ ಪೂಜಿಸಿರಂದು ಭಕ್ತಿಯೂ ನವಿರಳ ಮಹಾಫಲಮಹುದು ಅರಿಯಿರಿ. ಇದಕ್ಕೊಂದು ಕಥೆಯ ಸಾಂಬಜೇ ನಮ ಪಾರ್ವತಿ ಬಜಾರರ ಮಹಾದೇವ. ಆಗ ದಿವಸಗಳು ಸಮೀಪಿಸಿದಾಗೆಲ್ಲ ತಾತನ ಕೇಳಿದ್ರು, ನಾವು ಈ ದೊರೆಗಳಿಗೆ ಅಮಾವಾಸ ಶ್ರೇಷ್ಠ, ಸೋಮವಾರ ಶ್ರೇಷ್ಠ ಅಂತ ನಾವು ಅದನ್ನ ಆಚರಣೆ ಮಾಡಕ್ಕಂತೇಳಿ ಎಲ್ಲಾ ಭಕ್ತಾದಿಗಳು ಕೇಳಿದಾಗ ಅದಕ್ಕೆ ಒಂದು ಕಥೆ ಹೇಳಿದ ತಾತ. ವಿಶ್ವಾಮಿತ್ರ ವಸಿಷ್ಠರು ಅಮಾವಾಸ್ಯೆ ಉತ್ಕೃಷ್ಟವಾಗಿರ್ತಕ್ಕಂತಹ ದಿನಗಳ ವ್ರತ ನಿಯಮ ಆದಿಗಳಂತೆ ವಿಶ್ವಾಮಿತ್ರ. ವಸಿಷ್ಠರಂದ್ರೆ ಇಲ್ಲವೇ ಗುರುಗಳೇ, ವ್ರತ ನಿಯಮ ಆದಿಗಳ ಲಿಂಗಾರ್ಚನೆಗೆ ಸೋಮವಾರದ ಶ್ರೇಷ್ಠವಾದ ದಿನ ಅಂತೇಳಿ ವಸಿಷ್ಠರದ್ದು. ಎರಡು ನ್ಯಾಯಕ್ಕೆ ಬಿದ್ದು ಮುನಿಗಳು. ಅವರಿಬ್ಬರು ನ್ಯಾಯ ಎಲ್ಲಿಟ್ರು? ದೇವೇಂದ್ರ ಲೋಕದೊಳಗ ಸ್ವರ್ಗ ಲೋಕಕ್ಕೆ ಹೋದರು. ಸ್ವರ್ಗ ಲೋಕಕ್ಕೆ ಹೋಗಿ ದೇವೇಂದ್ರನ ಕರೆದ್ರು. ಏನಪ್ಪ ಅಮಾವಾಸ ಶ್ರೇಷ್ಠ, ಸೋಮವಾರ ಶ್ರೇಷ್ಠ ಅಂತ ವಸಿಷ್ಠರಿಗೆ ನ್ಯಾಯ ಇದೆ ದೇವೇಂದ್ರ, ನೀನು ಬಾಯಿಲಿ ಸ್ವರ್ಗ ಸಭೆಗೆ ಹೇಳ್ದ. ಗುರುಗಳೇ, ನನಗೇನು ಗೊತ್ತಿಲ್ಲ ಅದ್ರ ವಿಷಯ. ಇದಕ್ಕೆ ಮೂವರು ಕಾರಣರಿದ್ದಾರ. ಒಂದು ಸೂರ್ಯ, ಒಂದು ಚಂದ್ರ, ಒಂದು ಆದಿಶೇಷ.
ಇವ್ರ ಮೂವರಿಗೆ ಗೊತ್ತಾಗಲಿ, ನಮ್ಗೇನು ಗೊತ್ತಿಲ್ಲ ಇದ್ರ ವಿಷಯ. ಸರಿಯಾಗಿ ಹಂಗಾರೆ ಅಂತೇಳಿ ವಸಿಷ್ಠರು ಇಲ್ಲೇ ಇರ್ರಿ, ನಾನು ಹೋಗಿ ಸೂರ್ಯನ ಚಂದ್ರನ ಆದಿಶೇಷನ ಕರ್ಕೊಂಡು ಬರ್ತಾರೆ ಅಂತೇಳಿ ಆ ಸೂರ್ಯದೇವರ ಹತ್ರ ಹೋದ. ಸೂರ್ಯದೇವ, ನೀನು ಸ್ವರ್ಗ ಸಭೆಗೆ ಬರಬೇಕು, ವಸಿಷ್ಠರಿಗೆ ನನಗೆ ನ್ಯಾಯ ಬಿದ್ದತೆ, ಅಮಾವಾಸ ಶ್ರೇಷ್ಠ ಸೋಮವಾರ ಶ್ರೇಷ್ಠ ಅಂತ ನೀನು ಬರಬೇಕು ಸ್ವರ್ಗ ಸಭೆಗೆ. ನೋಡ್ರಿ ಗುರುಗಳೇ, ಮುಂಜಾನೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ನನ್ನ ಡ್ಯೂಟಿ ಐತಿ. ನಾನು ಈಗಿನ ಬಂದಿರೋದ್ರೆ ಪ್ರಳಯ ಆಗತ್ತೆ, ನಿಮ್ಮಿಷ್ಟ. ಇಲ್ಲಿ ಯಾರ ತಂದು ಕುಂದಿಸ್ರು ಬರ್ತೀನಿ, ಬರೋದಿಲ್ಲ ಅನ್ನೋದೆಲ್ಲ. ಅಲ್ಲಿ ನಡೆಯಲಿಲ್ಲ ವಿಶ್ವಾಮಿತ್ರರು. ಚಂದ್ರನ ತಕ್ಕ ಬಂದ. ಚಂದ್ರನ ತಕ್ಕ ಇದೇ ಮಾತು ಹೇಳಿದ, ನೋಡ್ರಿ ಮುಂಜಾನೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಆ ಸೂರ್ಯನ ತಾಪಮಾನದಿಂದ ಭೂಮಿ ತಲ್ಲಣ ಅಂತ ಐತೆ. ನಾವು ತಂಪಾಗಿ ಬೆಳೆದಿಗಳು ಕೊಂಡಿದ್ರೆ ಪ್ರಳಯ ಆಗುತ್ತೆ, ಇದಕ್ಕೆ ಯಾರು ಒಬ್ಬರು ತಂದಿಡ್ರು ಬರ್ತೀನಿ. ಅಲ್ಲಿ ನಡೆಯಲ್ಲ ವಿಶ್ವಾಮಿತ್ರ. ಆದಿಶೇಷನ ಬಳಿಗೆ ಹೋದ. ಆದಿಶೇಷನ ಬಳಿಗೆ ಹೋಗಿ, ನನಗೂ ಮತ್ತು ವಸಿಷ್ಠರಿಗೆ ನ್ಯಾಯ ಐತಪ್ಪ, ಅಮಾವಾಸ ಶ್ರೇಷ್ಠ ಸೋಮವಾರ ಶ್ರೇಷ್ಠ ಅಂತ ಸ್ವರ್ಗ ಸಭೆಗೆ ಬರಬೇಕು. ನೋಡು ಗುರುಗಳೇ, ಬರ್ತೀನಿ. ಈಗ ಈ ಭೂಮಿಯ ಭಾರವನ್ನು ನಾನೇ ಹೊತ್ಕೊಂಡಿರೋದು. ಅಕಸ್ಮಾತ್ ನಾನು ಬಂದ್ಬಿಟ್ಟಿರೋದ್ರಿಂದ ಭೂಕಂಪ, ಈ ಪ್ರಳಯ ಎಲ್ಲ ನಾಶ ಆಗಿ ಹೋಗುತ್ತೆ, ಅದಕ್ಕೆಲ್ಲ ಜವಾಬ್ದಾರಿ ನೀವು ಮಾತ್ರ ನೋಡಿ ಅಂತ ಆದಿಶೇಷ. ಅಲ್ಲಿ ನಿಲ್ಲಲಿಲ್ಲ ವಿಶ್ವಾಮಿತ್ರರು. ಮಖ ತಪ್ಪಿಸ್ಕೊಂಡು ಬಂದ ಸ್ವರ್ಗ ಸಭೆಗೆ. ಸ್ವರ್ಗದೊಳಗ ವಸಿಷ್ಠರು ಕೂತ್ಕೊಂಡಿದ್ರೆ, ಏನಾಯ್ತು ವಿಶ್ವಾಮಿತ್ರರೇ, ನೀವು ಓದ ಕೆಲಸ ತಲೆ ತಗ್ಗಿಸಲು ಕೂತ್ಕೊಂಡ್ಬಿಟ್ಟ. ಆಗ ನೀವು ಇಲ್ಲಿ ಕರ್ಕೊಂಡ್ಬರ್ತಾರೆ ಅಂತೇಳಿ ಆಗ ಆ ಒಂದು ಸೂರ್ಯದೇವನ ಹತ್ರ ಹೋದ. ಇವ್ರದ್ದೇನು ಕಾಟ ಅಂತ ಈಗಿನ ವಿಶ್ವಾಮಿತ್ರಿಗೆ ಹೇಳಿ ಮತ್ತೆ ಈತ ಬಂದ್ನಲ್ಲ. ಹೇಳ್ರಿ ವಸಿಷ್ಠರು, ಏನ್ರಿ ಹಿಂಗ ಸ್ವರ್ಗ ಸಭೆಯೊಳಗೆ ನನಗೆ ವಿಶ್ವಾಮಿತ್ರರಿಗೆ ಸೋಮವಾರ ಅಮಾವಾಸ್ಯ ಶ್ರೇಷ್ಠ ಅಂತ ನ್ಯಾಯ ಐತಿ, ನೀನು ಬರಬೇಕು. ನೋಡಿ, ನಾನು ಬರೋದಿಲ್ಲ ಮಗಲ್ಲ, ಇಲ್ಲಿ ಯಾರನ್ನೊಬ್ಬರು ಕುಂದಿರ್ಸರಿ. ದರ್ಪಣವಿಟ್ಟು ತನ್ನ ಶಕ್ತಿಯಿಂದ ದರ್ಪಣ ಇಟ್ಟು ಜಗತ್ತು ಬೆಳಕಾಗುವಂತೆ ಬಾ, ನೀನು ರೆಡಿ ಅಂತ. ಹೋಗ್ತೀನಪ್ಪ, ಹೀಗೆ ಕೆಲಸ ಇಲ್ಲ, ಹೋಗ್ತೀನ ಅಂತ ಆತ ಹೊಂಟ. ಇನ್ನ ಚಂದ್ರತಕ್ಕೆ ಹೋದ. ಚಂದ್ರತಕ್ಕೆ ಹೋಗಿ ಚಂದ್ರ ಅದೇ ಮಾತು ಹೇಳಿದ, ಮೃಗಜೀನವನಿಟ್ಟು ಜಗತ್ತು ತಂಪಾಗುವಂತೆ ಬಾ ನೀನು. ಬರ್ತೀನಿ ಗುರುಗಳಂತೇಳಿ ಆ ವಸಿಷ್ಠರ ಮಾತಿಗೆ ಸ್ವರ್ಗ ಸಭೆಗೆ ಬಂದ. ಆದಿಶೇಷನ ಬಳಿಗೆ ಹೋದ. ಆದಿಶೇಷ, ನಾನು ಈ ಪ್ರಪಂಚ ಒತ್ಕೊಂಡಿನಿ, ನಾನು ಬಂದ್ರೆ ಭೂಕಂಪ ಆಗತ್ರಿ ಅಂತ ಅಂದಾಗ ಯೋಗ ದಂಡವನ್ನ ಇಟ್ಟ ತನ್ನ ಶಕ್ತಿ ಯೋಗದಂಡ. ಆ ಯೋಗದಂಡ ಭೂಭಾರ ಹೋಗುವಂತೆ ಇಟ್ಟ. ಬಾ ಹೋಗೋಣಂತ ಸ್ವರ್ಗ ಸಭೆಗೆ ಬಂದರು ಮೂವರು, ಆದಿಶೇಷ, ಸೂರ್ಯ, ಚಂದ್ರ. ಈ ವ್ರತನೇಮಾದಿಗಳಿಗೆ ಶ್ರೇಷ್ಠವಾದದ್ದು ಯಾವುದಂದ್ರೆ ಸೋಮವಾರ ಅತಿ ಶ್ರೇಷ್ಠವಾದ ದಿನ ಅಂತ ತೀರ್ಮಾನ ಆಯಿತು ಸ್ವರ್ಗ ಸಭೆಯಲ್ಲಿ. ಅದೇ ರೀತಿಯಾಗಪ್ಪ, ಸೋಮವಾರದ ದಿನ ಬಹಳ ಶ್ರೇಷ್ಠವಾದ ದಿನ. ಅದೇ ರೀತಿಯಾಗಿ ನೀವು ಗಳೆವು ಯಾರು ಕಟ್ಟಬಾರ್ದು, ಬಸವಣ್ಣನ ವಾರ. ಎಲ್ಲರೂ ಅವತ್ತು ಮೈ ತೊಳೆದು ಆತನಿಗೆ ರೆಸ್ಟ್ ಕೊಡ್ತಕ್ಕಂಥ ವಿಶ್ರಾಂತಿ ಕೊಡಬೇಕು. ಯಾರು ಗಳೆಗಳು ಕಟ್ಟಬಾರ್ದು ಸೋಮವಾರ ದಿನ ಅಂತಕ್ಕಂಥ ವಚನವನ್ನ ತಾತ ಎಲ್ಲ ಭಕ್ತಾದಿಗೆ ತಿಳಿಸ್ತಕ್ಕಂಥವನಾದ. ಧನ್ಯ ಧನ್ಯ ಗುರುವೇ, ನಾವು ನಡ್ಕೊಳ್ತವಪ್ಪ ಅಂತೇಳಿ ಎಲ್ಲರೂ ಕೈ ಮುಗಿದು ತಾತನಿಗೆ ಕೇಳ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಪಾರ್ಥಿವ ಶರೀರವನ್ನ ಯಾವ ರೀತಿಯಾಗಿ ಹೋಗಬೇಕು, ಎಲ್ಲಿಡಬೇಕು ಶಾಂತ ಎಲ್ಲರೂ ತಿಳ್ಕೊಂಡ್ರಂತೆ ಅನುಭವದ ಮೂಲಕ ಹೇಳ್ತದೇನೆ. ಯಾವ ರೀತಿ ಎಂಬುದನ್ನು ತಿಳಿದುಕೊಳ್ಳೋಣ. ಎನ್ನ ಈ ಪಾರ್ಥಿವ ಶರೀರವ ಚನ್ನಮನೆ ಕೈತೋಳಲ್ ಮೇಲೆಯೇ ನನ್ನೆಯಿಂದೊಯ್ಯುತ್ತೇ ಸಮಾಧಿಯೋಳಂದಿಡಯುವೆ. ಇನ್ನು 40 ಬರಿಸಂಗ ಬರೆದನ ಮನ್ನಿಸಿರಿ ಮಮ ಗದ್ದುಗೆಯ ಸೇವೆಯ ನಿಯಮಿಸುವೆನು. ಜೈ ನಮ ಪಾರ್ವತಿ ಪತಿಯರ ಮಹಾದೇವ್. ಎನ್ನ ಪಾರ್ಥಿವ ಶರೀರವನ್ನ ಎಲ್ಲರಂಗ ನೀವು ಹೊಯ್ಬಾಡ್ರಿ, ಸದಿಗೆ ಕಟ್ಟಿ ಕೈ ತೋಳ ಮೇಲೆ
ತೆಗೆದುಕೊಂಡು ಹೋಗಿ ನನ್ನ ಪಾರ್ಥಿವ ಶರೀರವನ್ನು ಸಂಸ್ಕಾರ ಮಾಡಬೇಕು. ಮತ್ತೆ 40 ವರ್ಷ ಆದ ಮೇಲೆ ನಾನು ಈ ಕರ್ತೃಗತಿಯನ್ನು ಪ್ರವೇಶ ಮಾಡಿ ಇಲ್ಲಿ ಗುಡಿ ಗೋಪುರ ಆದಿಗಳನ್ನು ನಾನು ನಿರ್ಮಾಣಗೊಂಡು ಬರುವ ಭಕ್ತರಿಗೆ ಆಶ್ರಯದಾತರಾಗಿ ಈ ಗುಳಿದ ಕ್ಷೇತ್ರದಲ್ಲಿ ನೆಲೆಸಿರಂತೇಳಿ ವಚನ ಮೂಲಕ ಹೇಳ್ತಿದ್ದೇನೆ. ಆಗ ಗಿರಿಜಮ್ಮ ಗೋವಿಂದಪ್ಪರ ಲೇ ಕೂತ್ಕೊಂಡಿದ್ರು, ಅವ್ರನ್ನ ಕರೆದ. ನೋಡಮ್ಮ ಗಿರಿಜಮ್ಮ ಗೋವಿಂದಪ್ಪರ, ನೀವು ತಿಳ್ಕೊರ್ರಿ, ಮುಂದೊಂದು ದಿನ ನಾನು ಇಹಲೋಕದ ಯಾತ್ರೆ ಮುಗಿಸಿ ನಾನು 40 ವರ್ಷ ಆದ ಮೇಲೆ ಏನು ಬಂದಿಲ್ಲಿ ನಾನೆಲ್ಲ ಸೇವೆಯನ್ನು ಮಾಡಿಸ್ಕೊಳ್ತೀನಿ. ನನ್ನ ಕರ್ತೃಗೆಯ ಗದ್ದಿಗೆಯ ಪೂಜಾರಿಗಳು ಮತ್ತು ನಿನ್ನ ಮನೆತನದವರ ಆಗಬೇಕಂತೇಳಿ ಗಿರಿಜಮ್ಮ ಗೋವಿಂದಪ್ಪರಿಗೆ ತಿಳಿಸಿದ. ಅದು ಅಲ್ಲದೆ ಪಾಲ್ಕಿ ಸೇವೆಯನ್ನು ಕೂಡ ನಿಮ್ಮ ಮನೆತನದವರೇ ಮಾಡಬೇಕಂತಕ್ಕಂಥ ವಚನವನ್ನ ಗಿರಿಜಮ್ಮ ಗೋವಿಂದಪ್ಪರಿಗೆ ಹೇಳಿದ. ಪಕ್ಕದಲ್ಲಿರ್ತಕ್ಕಂಥ ಗಂಗಮ್ಮನ ನರಸಪ್ಪನ್ನ ಕರೆದ. ನೀವು ನನ್ನ ಸಮಾಧಿಯ ಇಟ್ಟಂಗಳಿಂದ ಸಮಾಧಿಯನ್ನು ಕಟ್ಟುವ ಭಾರ ನಿಮ್ಮದಮ್ಮ ಅಂತೇಳಿ ಗಂಗಮ್ಮಗ ನರಸಪ್ಪಗ ಹೇಳಿದ. ಇಕ್ಕಿನಿಂದಿರ್ತಕ್ಕಂಥ ಮಗ್ಗದ ಕುರುಬರಾಗಿರ್ತಕ್ಕಂಥ ಶಾಂತಮ್ಮಗ ಏನ್ ಹೇಳ್ತಾರೆ ಎಂಬುದನ್ನು ಒಂದು ತಿಳ್ಕೊಳ್ಳೋಣ. ಮಗದ ಕುರುವರಂ ಕರೆಯುತ್ತಂ ಹಿಕ್ಕಿನಿಂ ಮಮ ಜನ್ಮತಿಥಿಯೋ ಕುಗ್ಗದೆ ಕಲಸ ಕುಂಭಗಳ ಪುರುಷರಿಗೆ ತರಲರದ ಮಗ್ಗಲೋಡಿರುವ ಶಾತಂ ಮಗರದ ವರದನಗಳದ ಮಮ ಯಾತ್ರೆಯ ದಿನದೋ ಒಗ್ಗಿ ನಿನ್ನಯ ಹುಲಿಗಳ ದೊಡ್ಡಿಯೋಳಗೆ ಇರಲಿ ಇರಲಿ. ಸಾಂಬ ಜಯ ನಮ ಪಾರ್ವತಿ ಭಜರ ನಮಃ. ಆಗ ಶಾಂತಮ್ಮ ಹೇಳ್ತಿದ್ದೇನೆ, ನೋಡು ಶಾಂತ, ಮುಂದೊಂದು ದಿನ 40 ವರ್ಷ ಆದ ಮೇಲೆ ನಾನೇನಿಲ್ಲಿ ಬಂದು ಇವೆಲ್ಲ ಒಂದು ಇರ್ತಕ್ಕಂಥ ಗುಡಿ ಗೋಪುರಗಳೆಲ್ಲ ನಿರ್ಮಾಣಗೊಂಡ ಮೇಲೆ ಜೋಡು ಉತ್ಸವ ನಡೀತಿದೆ. ಆ ಜೋಡತೆ ಹೇಳ್ತಕ್ಕಂಥ ಸಂದರ್ಭದೊಳಗ ನಿನ್ನ ಕುರಿಗಳು ದಡ್ಡಿಯೊಳಗಿರಬೇಕು. ಅದು ಅಲ್ಲದೆ ನಿನ್ನ ಮಂಚದ ಮನೆಯಿಂದ ಕುಂಭ ತೆಗೆದುಕೊಂಡು ಬಂದು 5 ಸಾರಿ ಪ್ರದಕ್ಷಿಣೆ ಆದ ನಂತರ ಮುಂದೆ ನನ್ನ ಉತ್ಸವ ಸಾಗತಕ್ಕಂಥ ದಿನಗಳು ದೂರಿಲ್ಲ, ಅತಿ ಬೇಗನೆ ಬರ್ತವೆ. ಇದು ನಿನಗೆ ನೆನಪಿರಲಿ ಅಂತೇಳಿ ಶಾಂತಮ್ಮಗ ತಿಳಿಸಿದ. ಅತಿ ಭಕ್ತಿ ಭಾವದಿಂದ ಶಾಂತಮ್ಮ ಗುರುವಿನ ಮುಖ ನೋಡ್ತಾ ಕೂತಿದ್ದಾಳೆ. ಆಗ ಮಲ್ಲಪ್ಪಾದರವರು ಜಡಿತಾದರವರು ಗುರುವಿನ ಅಗಲಿಕೆಯನ್ನು ತಿಳ್ಕೊಂಡು ಅವರು ಬರ್ತಿದ್ದಾರೆ. ಯಾರಿತ ಎಂಬುದನ್ನು ತಿಳಿದುಕೊಳ್ಳ. ಮಲ್ಲಪ್ಪಂ ಸಿಂಧಿಗೇರಿಯೂರವ ಉಲ್ಲಸದವಹಂ ಹಂದಿಹಾಳದ ವಲ್ಲವಂ ನಯದಿಂ ಜಡೀಶಾಹಯ ನೀರ್ವರು ನಿಲ್ಲದೆಲ ಪ್ರವಹಿಸುವ ಹಗದಿಯೋರ್ಮಸಿತ ಮನದಿಗಿದೂರಾಟಿ ಇಲ್ಲಿಗೆ ಬಂದೀತಾತನ ಮಹಾ ದರ್ಶನವ ಪಡೆದರು ಸಾಂಬ ಜಯ ನಮ ಪಾರ್ವತಿ ಭಜರ ಮಹಾದೇವ. ಆಗ ಮಲ್ಲಪ್ಪಾದರವರು ಜಡಿತಾತನವರು ಗುರುವಿನ ಅಗಲಿಕೆಯನ್ನು ತಿಳ್ಕೊಂಡು ಅವರು ಬರ್ತಿದ್ದಾರೆ. ಆ ಕೊಯ್ಲು ದೊಡ್ಡದ ಮಾರ್ಗವಾಗಿ ಬರ್ತಕ್ಕಂಥ ಸಂದರ್ಭದಲ್ಲಿ ವೇದಾವತಿ ನದಿ ತುಂಬಿ ಹರಿತಿದ್ದಾಳೆ. ಅಂತಹ ಸಂದರ್ಭದೊಳಗ ಗೂಳ್ಯ ಗ್ರಾಮದಲ್ಲಿರ್ತಕ್ಕಂಥ ಬ್ರಾಹ್ಮಣರೆಲ್ಲರೂ ಆತನ ನಿಂದಿಸಿ ಆತನ ಕೊಡಬಾರದ ಕಷ್ಟಪಟ್ಟು ತಮ್ಮ ತಮ್ಮ ಬದುಕಲಾರದೆ ಬೇರೊಂದು ಗ್ರಾಮಕ್ಕೆ ವಲಸೆ ಹೋದರು. ಆ ಬ್ರಾಹ್ಮಣರನ್ನೇ ಇಲ್ದಂಗಾದ್ರು ಗುಳಿದ ಕ್ಷೇತ್ರದಲ್ಲಿ. ತದನಂತರ ಆ ಒಂದು ಕೊಯ್ಲು ತೋಟ ಸಮ್ಮತಿಗೆ ಅಲ್ಲೆಲ್ಲಿ ಸೇರ್ಕೊಂಡ್ಬಿಟ್ರು. ತದನಂತರ ಏನಾಯ್ತು, ಜಡಿತಾತರು ಮಲ್ಲಪ್ಪಾತರು ಬರಬೇಕಾದ್ರೆ ಅಪಹಾಸ್ಯ ಮಾಡಿದರು. ನಿಮ್ಮ ಗುರು ಇವತ್ತು ಪ್ರಾಣ ಬಿಡ್ತಾನ, ನಿಮ್ ಗುರು ಇವತ್ತು ಹೋಗ್ತಾನ, ವೇದಾವತಿ ತುಂಬಿ ಹರಿತಿದ್ದಾಳ, ನೀವ್ ಹೆಂಗ್ ಹೋಗ್ತಾರೋ ಹೋಗ್ರು ಅಂದ. ಅದನ್ನ ಅವ್ರನ್ನ ಹೀಯಾಳಿಸಿದ್ರು. ನಮ್ಮ ಸಮರ್ಥ ಸದ್ಗುರು ಶರಣ ಗಾದಲಿಂಗೇಶನ ಒಂದು
ಶಕ್ತಿಯನ್ನು ಏನಂತ ತಿಳ್ಕೊಂಡ್ರೆ ಅಂತೇಳಿ ಏನ್ ಮಾಡಿದ್ರು ಇಬ್ಬರು ಜಡಿತಾತರವರು ಮಲ್ಲಪ್ಪ ತಾತರವರು ಎರಡು ಕೈಗಳನ್ನು ಹಿಡ್ಕೊಂಡು ಸಾಂಬಜೇ ನಮ ಪಾರ್ವತಿ ಭಜರ ಮಹಾದೇ. ಆಗ ಅಲ್ಲಿಂದ ಆಚೆ ದಂಡದಿಂದ ಈಚೆ ದಂಡೆಗೆ ಎಗಿರ್ತಕ್ಕಂಥವರಾದರು. ಆಗ ಎಗಿರು ಅಲ್ಲಿಂದ ಬಂದು ಆ ಒಂದು ಎಲ್ಲ ಒಂದು ಶ್ರವಣ ಶಾಸ್ತ್ರನ ಹೇಳ್ತಿದ್ದ. ಎದುರು ಗುರು ಇಷ್ಟು ಬೇಗನೆ ಅಗಲಿಕೆ ಅಂತ ಕೇಳಿದರು. ಮಲ್ಲಪ್ಪ ತಾತರು ಜಡಿತಾತರು ಉಚ್ಚರೆ ಪರಮಾತ್ಮ ಕೊಟ್ಟಂತ ಆಯುಷ್ ಇಲ್ಲಿಗೆ ಮುಗಿದುವು. ಅದೇ ರೀತಿಯಾಗಿ ಬಂದಂತ ಧರ್ಮದ ಕಾರ್ಯಕ್ಕಾಗಿ, ಅದೇ ರೀತಿಯಾಗಿ ಧರ್ಮ ಸ್ಥಾಪನೆಗೆ ನಮ್ಮನ್ನೇನು ಕಳಿಸ್ಯಾನೋ ನಮ್ಮ ಕೆಲಸ ಮುಗೀತು, ನಾವಿನ್ನ ಹೋಗೋಣಪ್ಪ, ನಿಮ್ಮ ಧರ್ಮವನ್ನ ನೀವು ಬಿಡಬಾಡ್ರಿ, ಎಲ್ಲರಿಗೂ ಜ್ಞಾನ ಬೋಧೆಯನ್ನು ಮಾಡ್ರಿ ಅಂತೇಳಿ ಮಲ್ಲಪ್ಪ ತಾತಗೆ ಜಡಿತಾತರಿಗೆ ಮತ್ತೆ ಆಶೀರ್ವಾದ ಮಾಡಿದ. ಗುರುವೇ ನಿನ್ನ ಅಂತ ಕಾಲ ಹೇಳಿದಿ, ನನ್ನ ಅಂತ ಕಾಲವನ್ನು ಹೇಳಂತೇಳಿ ಮಲ್ಲಪ್ಪ ತಾತರು ಕೇಳಿದಾಗ ಈಶ್ವರ ನಾಮ ಸಂವತ್ಸರದೊಳಗ ನೀನು ಬರ್ತಕ್ಕಂಥ ನಾನು ಮಲ್ಲಪ್ಪ ಅಂತೇಳಿ ಆತನಿಗೆ ಆಶೀರ್ವಾದದ ಮೂಲಕ ತಿಳಿಸಿದ. ಯಾರಿಗೆ? ಮಲ್ಲಪ್ಪ ತಾತನವರಿಗೆ. ನನ್ನ ಪಾರ್ಥಿವ ಶರೀರವನ್ನ ನೀವು ಎಲ್ಲಿ ಸ್ಥಾಪನೆ ಮಾಡಬೇಕಪ್ಪ ಅಂದ್ರೆ ಕೇಳ್ರಿ ಅಂತೇಳಿ ಅವ್ರಿಗೂ ಹೇಳಿದ್ರಿ. ಜಾಲಿಯಾಳ ಗುಡ್ಡದ ಬಯಲೊಳಗ, ಕಿಳೆಕ್ಯಾತ್ರ ಮುಂಡನ ಪಟ್ಟಿಯೊಳಗ, 3 ದಾರಿ ಕಲಿಯುವ ಸ್ಥಳದೊಳಗ ಆ ಕಳ್ಳಿ ಸಾಲಿನೊಳಗೆ ಒಂಟೆ ಅಂಬ್ರೆ ಗಿಡ ಐತೆ. ಆ ಗಿಡ ಬುಡದಲ್ಲಿ ನನ್ನ ಸಮಾಧಿನ ಮಾಡಬೇಕು ನೋಡಿ, ನೀವು ಕೈ ತೋಳ ಮೇಲೆ ಹೊಯ್ಬೇಕಪ್ಪ ಅಂತೇಳಿ ಜಡಿತಾತರವರಿಗೆ, ಮಲ್ಲಪ್ಪ ತಾತವರಿಗೆ, ಗಿರಿಜಮ್ಮ, ಗೋವಿಂದಪ್ಪ, ಗಂಗಮ್ಮ, ನರಸಪ್ಪ, ಶಾಂತಮ್ಮ ಎಲ್ಲರಿಗೂ ತಿಳಿಸಿದ. ಅದೇ ರೀತಿಯಾಗಿ ಧನ್ಯ ಗುರುಗಳೇ, ಮತ್ತೆ ನಾನು 40 ವರ್ಷ ಆದ ಬಳಿಕ ಆನಂದ ನಾಮ ಸಂವತ್ಸರದೊಳಗ ಈ ಕರ್ತವ್ಯತೆಯನ್ನು ಪ್ರವೇಶ ಮಾಡಿ ನಾನು ಇವೆಲ್ಲ ಕಾರ್ಯಗಳನ್ನು ನಾನು ನಡೆಸೋಣಪ್ಪ ಅಂತೇಳಿ ಮತ್ತೆ ಅವರಿಗೆ ಆಶೀರ್ವಾದದ ಮೂಲಕ ತಿಳಿಸ್ತಕ್ಕಂಥವನಾಗಿ ಪದ್ಮಾಸವನ್ನಾಕಿ ಸಿದ್ಧಾಸನವನ್ನಾಕಿ ಆ ಒಂದು ಬೆಳಗಿನ ಜಾವ 4 ಗಂಟೆ ಸಮಯದಲ್ಲಿ ಆ ಒಂದು ಇಹಲೋಕದ ಸಾಂಬಜೇ ನಮ ಪಾರ್ವತಿ ಭಜರ ಮಹಾದೇವ. ಅಪ್ಪ ನಿನ್ನ ಬಳಿಗೆ ಬರ್ತೀವಿ ತಾತ, ಮುಕ್ತಿಯ ಬಾಗಿಲ ತೆರೆಯೂ, ಮಹಿಮಾ ತಾತ ಗಾದಿಲಿಂಗೇಶ, ಅಪ್ಪ ನಿನ್ನ ಬಳಿಗೆ, ಅಪ್ಪ ನಿನ್ನ ಗುಡಿಗೆ ಬರ್ತೀವಿ ತಾತ, ಮುಕ್ತಿಯ ಬಾಗಿಲ ತೆರೆಯೋ, ಮುಕ್ತಿಯ ಬಾಗಿಲ ತೆರೆಯೋ. ಮಹಿಮಾ ತಾತ ಗಾದಿಲಿಂಗೇಶ, ಮಹಿಮಾ ತಾತ ಗಾದಿಲಿಂಗೇಶ, ಅಪ್ಪ ನಿನ್ನ ಬಳಿಗೆ ಬರ್ತೀವಿ ತಾತ, ಅಪ್ಪ ನಿನ್ನ ಗುಡಿಗೆ ಬರ್ತೀವಿ ತಾತ, ಮುಕ್ತಿಯ ಬಾಗಿಲ ತೆರೆಯೋ, ಮುಕ್ತಿಯ ಬಾಗಿಲ ತೆರೆಯೋ, ಮುಕ್ತಿಯ ಬಾಗಿಲ ತೆರೆಯೋ. ಹೂವಲಿ ಮರೆಯಾಗಿ ಮಾಯಾಗ ಮಲೆಯಾಗಿ, ಹೂವಲಿ ಮರೆಯಾಗಿ ಮಾಯಾಗ ಮಲಿಗಾನ, ಮೊಗಲಿ ಕಣ್ಣ ತೆಗೆದಾನ ತಾತ, ಮೊಗಲಿ ಕಣ್ಣ ತೆಗೆದಾನ ತಾತ, ಯದೊಂದು ಗಳಿಗಾಗ ನಿನೆ ದೇವ, ಯದೊಂದು ಗಳಿಗಾಗ ನಿನೆ ದೇವ, ಯದೊಂದು ಗಳಿಗಾಗ ನಿನೆ ದೇವ, ಯದೊಂದು ಗಳಿಗಾಗ ನಿನೆ ದೇವ.
ಶ್ರೀಗಂಧದ ಗಾಳಿ ಬೀಸಲಿ ನಿಮ್ಮಯ ಶ್ರೀಗಂಧದ ಗಾಳಿ ಸುಳಿಯಲಿ ಘಮ ಘಮ ಪರಿಮಾಳ ಧೂಳಿ ಸುಳಿಯಲಿ ಘಮ ಘಮ ಪರಿಮಾಳ ಧೂಳಿ ತಣಿಯಲಿ ಜಗವೆಲ್ಲ ನಿಮ್ಮ ಧ್ಯಾನದಲ್ಲಿ ತಣಿಯಲಿ ಜಗವೆಲ್ಲ ನಿಮ್ಮ ಧ್ಯಾನದಲ್ಲಿ ತಣಿಯಲಿ ಜಗವೆಲ್ಲ ನಿಮ್ಮ ಧ್ಯಾನದಲ್ಲಿ ತಣಿಯಲಿ ಜಗವೆಲ್ಲ ನಿಮ್ಮ ಧ್ಯಾನದಲ್ಲಿ ಮಹಿಮಾ ತಾತ ಗಾದಿಲಿ ವಾಸ ಗಾದಿಲೇಶ ಗಾದಿಲಿಂಗ ತಾತ ಗಾದಿಲಿಂಗೇಶ ಗಾದಿಲಿಂಗೇಶ ಗುಳೇದ ಪುರವಾಸ ಗಾದಿಲಿಂಗೇಶ ಬರುವ ಭಕ್ತರನ್ನು ಕಾಯೋ ತಾತ ಬರುವ ಭಕ್ತರನ್ನು ಕಾಯೋ ತಾತ ಬೇಡಿದವರ ನೀರು ಗಾದಿಲಿಂಗ ತಾತ ಬೇಡಿದವರ ನೀಡು 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 ಗಾದಿಲಿಂಗ ತಾತ ಮಹಿಮಾ ತಾತ ಗಾದಿಲಿಂಗೇಶ ಅಪ್ಪ ನಿಮ್ಮ ಗುಡಿಗೆ ಬರ್ತೀನಿ ತಾತ ಅಪ್ಪ ನಿಮ್ಮ ಬಳಿಗೆ ಬರ್ತೀನಿ ತಾತ ಮುಕ್ತಿಯ ಬಾಗಿ ತೆರೆಯೋ ತಾತ ಮುಕ್ತಿಯ ಬಾಗಿಲ ತೆರೆಯೋ ಮುಕ್ತಿಯ ಬಾಗಿಲ ತೆರೆಯೋ ಮುಕ್ತಿಯ ಬಾಗಿಲ ತೆರೆಯೋ ಮುಕ್ತಿಯ ಬಾಗಿಲ ತೆರೆಯೋ ಇನ್ನು ತೊರೆದು ಕಳಗುತ್ತೆ ಭಕ್ತರನಂತ ಕಾಂತನ ನೆನೆಯುತ್ತಿರೇ ಸಂತರೆಲ್ಲರೂ ಕೂಡಿದರು ಲಿಂಗೈಕ್ಯ ದಿನದಲ್ಲಿ ಚಿಂತಿತ ಶುಭಕೃತ ಸಂಸ್ಥರ ಸಮಸ್ತರ ಮಂತರ ಸಚಿರ ಋತುವನ್ನು ಸರಿಸಲಂತು ಪಾಲ್ಗುಣ ಶುದ್ಧ ಪಂಚಮೀರನು ಗುರುವಾರ ರಾತ್ರಿಯೋ ಶವನಾಕ್ಯತಾರಪ ಪವಿತ್ರ ಸುಧನ್ ಲಗ್ನದಲ್ಲಿಯೇ ಛಾತ್ರರು ಭಕ್ತರ ಅಖಿಲರು ಭಜನೆಯ ಸಗುತ್ತಿರೇ ಭಜನೆ
ಎಸಗುತ್ತಿರೇ ಚಿತ್ರಮನೆ ಸಿದ್ಧಾಸನದಿ ಸುಚರಿತ್ರಗಾರಿಯ ಲಿಂಗತಾತ ಕ್ಷೇತ್ರ ಗುಳ್ಳೆಯ ಗ್ರಾಮದೊಳಗ ಅಂಬಾ ಶಿವರ ನೆನೆದು ಲಿಂಗದ ಬೆರೆದ ಲಿಂಗದ ಬೆರೆದ ಜನರರಿದು ತುಂಗ ಜಯಘೋಷವ ನೆಸಗಿದರು ಬಂಗಹರ ಶಂಭೋ ಹರಹರ ಮಗದೇವ ಎನ್ನುತ್ತೇ ನನ್ನ ಆತ್ಮನಿಧಿಯೇ ಸೌಭಾಗ್ಯ ಸಿರಿಯೇ ನನ್ನ ಆತ್ಮನಿಧಿಯೇ ಸೌಭಾಗ್ಯ ಸಿರಿಯೇ ಶ್ರೀ ಶರಣ ಗಾದಲಿಂಗ ತಾತ ಶ್ರೀ ಶರಣ ಗಾದಲಿಂಗ ತಾತ ಗಾದಲಿಂಗ ತಾತ ನನ್ನಂತರಂಗದ ಚೈತನ್ಯ ನೀ ನಮ್ಮ ತೊರೆದ ಅದು ಕೇಳು ನಾವು ಕಡಲೊಂದು ತೆರೆಯಾಗಿ ಮೂಡಲದರವಿಯಾಗಿ ನೀನಿರಲು ಜೊತೆಯಾಗಿ ಮಾನಾಡಿ ಶಶಿಯಂತೆ ನನ್ನ ನಿಧಿಯೇ ಸೌಭಾಗ್ಯ ಸಿರಿಯೇ ನೀನೊಲಿದರೆ ನಾವು ಲಕ್ಷಾಧಿಪತಿಯಂತೆ ನೀನೊಲಿದರೆ ನಾನು ಲಕ್ಷಾಧಿಪತಿಯಂತೆ ನೀ ಮುನಿದರೆ ನಾನು ಭಿಕ್ಷಾಧಿಪತಿಯಂತೆ ನನ್ನ ನಿಧಿಯೇ ಸೌಭಾಗ್ಯ ಸಿರಿಯೇ ನನ್ನ ನಿಧಿಯೇ ಸೌಭಾಗ್ಯ ಸಿರಿಯೇ ಶ್ರೀ ಶರಣ ಗಾದಲಿಂಗ ತಾತ ಗುಳೇದ ಶ್ರೀ ಶರಣ ಗಾದಲಿಂಗ ತಾತ ಗಾದಲಿಂಗ ತಾತ ಗಾದಲಿಂಗ ತಾತ ಗಾದಲಿಂಗ ತಾತ ಗಂಗನ ಅದೃಶವು ನದನದಿಯ ಪಾಂಗಿನಿಂ ಪರಿಯುತ್ತಿರೆ ಜನತೆಯೋಳಂಗವಿರುವುದು ದುಃಖಕ್ಕೆ ಮಿತಿಯೇ ಇಲ್ಲದಂತಾಗಿತು ದುಃಖಕ್ಕೆ ಮಿತಿಯೇ ಇಲ್ಲದಂತಾಯಿತು ಸಾಂಬದೇ ನಮ ಪಾರ್ವತೀಪತಿರಣ ಮಹಾದೇವ. ಈ ರೀತಿಯಾಗಿ ದಾಸನವರು ದುರ್ಮುಖಿ
ನಾಮ ಸಂವತ್ಸರ ಮಾಸ ಪಾಲ್ಗುಣ ಶುದ್ಧ ಪಂಚಮಿ ಗುರುವಾರದ ದಿನ. ಅದೇ ರೀತಿ ಧನುರ್ ಲಗ್ನದಲ್ಲಿ 1795ರಲ್ಲಿ ಲಿಂಗದೊಳಗೆ ಬೆರೆತಕ್ಕಂಥವನಾದ ತಾತ. ಅದೇ ರೀತಿಯಾಗಿ ತಾತನವರು ಆ ಒಂದು 200 ವರ್ಷಗಳ ಪರ್ಯಂತರಗಳು ಜೀವನ ಸಾಗಿಸಿದ್ರು ಕೂಡ ಆತನಿಗೆ ಕಿವುಡುತನ ಎಂದು ತೋರಲಿಲ್ಲ. ಸತ್ಯದ ನುಡಿದು ಸತ್ಯದಲ್ಲೇ ಬೆರೆದು ಧರ್ಮ ಸ್ಥಾಪನೆ ಮಾಡಿ ಕೈಲಾಸವನ್ನ ಸೇರ್ತಕ್ಕಂಥವನಾಗಿದ್ದಾನೆ ಎಂಬರಿಗೆ ಇಂದಿನ ಈ ಪುರಾಣಕ್ಕೆ ನಾವು ನೀವೆಲ್ಲರೂ ಮಹಾಮಂಗಲ ಮಾಡ್ತಕ್ಕಂಥ ರಗೋಣ. ಆದರೆ ಶಾಂತಮ್ಮಗ ಒಂದು ಮಾತು ಹೇಳಿದ, ನೋಡು ಶಾಂತ, 16 ದಿನಗಳ ಪರ್ಯಂತರವಾಗಿ ನನ್ನ ಸಮಾಧಿನ ಕಾದಿದ್ದೇ ನಿಜವಾದರೆ ನೀನು ಕೂಡ ನನ್ನ ಪಂಚ ಕಳಸ ಪಂಚ ದೀಪಗಳಿಂದ ತ್ರಿಕಾಲ ಪೂಜೆಗೊಳ್ತಿ. ನಿನ್ನ ಬಂಧು ಬಾಂಧವರ ಮಾತು ಕೇಳಿ ಮನೆಗೆ ಹೋದ್ರೆ ನೀನು 4 ಮಂದಿ ಹೋಗುವ ಸ್ಥಳ ನಿನ್ನದಾಗುತ್ತೆ, ಬಹಳ ಎಚ್ಚರ ಅಂತೇಳಿ ಆ ಲಿಂಗೇಶ್ವರನು ಶಾಂತಮ್ಮಗ ತಿಳಿಸಿದ್ದ. ಆಗಲಿ ಅಪ್ಪ ಅಂತೇಳಿ ಆ ಒಪ್ಪಿಗೆಯನ್ನು ತೆಗೆದುಕೊಂಡು ಅದೇ ರೀತಿಯಾಗಿ ನಾಳೆ ದಿನ ಸತ್ತು ಬದುಕಬೇಕು, ಬದುಕು ಸಾಯಬೇಕಂತಕ್ಕಂಥ ಒಂದು ತಾತನವರ ಜೀವನ ಚರಿತೆಯಲ್ಲಿ ಯಾವ ರೀತಿಯಾಗಿ ಬಾಳಿ ಬದುಕಿ ಆ ಒಂದು ಶರೀರವನ್ನು ಬಿಟ್ಟು ಮತ್ತೆ ಪುನಃ ಆ ಶರೀರವನ್ನ ತಾತ ಪ್ರವೇಶ ಮಾಡಿ ಕೈ ತೋಳ ಮೇಲೆ ತೆಗೆದುಕೊಂಡು ಹೋಗಿ ಸ್ಥಾಪನೆ ಮಾಡ್ತಾನೆ ಎಂಬುದನ್ನು ನಾಳಿನ ದಿನ ಪುರಾಣ 4:30ಕ್ಕೆ ನಾಳೆ ಪುರಾಣ ಸಾಗತಕ್ಕಂಥದ್ದು. 6:00ಗೆ ಹೂವಿನ ರಥೋತ್ಸವ ಐತೆ. ಅದೇ ರೀತಿಯಾಗಿ ನಾಳಿನ ದಿನ ಆ ಪುರಾಣದಲ್ಲಿ ಸಾಯಂಕಾಲ ನಾವು ನೀವೆಲ್ಲರೂ ಪಾಲ್ಗೊಳ್ತಕ್ಕಂಥ ರಾಗೋಣ. ಪುರಾಣ ಮಹಾಮಂಗಲ ಮಾಡಿ ಮತ್ತು ಪ್ರಾರಂಭ ಆಗತಕ್ಕಂಥ ದಿನ. ಅದೇ ರೀತಿಯಾಗಿ ರಾತ್ರಿಗೆ ಎಲ್ಲಾ ತಾಯಿಯರು ಊಟ ಮುಗಿಸ್ಕೊಂಡು ಇಲ್ಲಿ ಕಾಯಿಗಡ್ಡೆ ಕೊಯ್ಲಿಕ್ಕೆ ಎಲ್ಲರೂ ಬರಬೇಕು. ನಾಳೆ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಅಂತೇಳಿ ಈಗ ವರದಿ ವಾಚನ ಅನಂತರ ಮಂಗಲ ಅನಂತರ ಪರಸ್ಥದಿಂದ ಬಂದಂಥ ಭಕ್ತಾದಿಗಳಿಗೆ ಇಲ್ಲಿ ಅನ್ನ ಸಂತರ್ಪಣೆ ಇರುವುದಂತ ಹೇಳಿ ತಿಳಿಸಿ ಇಂದಿನ ನನ್ನ ಸೇವೆಯ ತಾತನವರ ಪಾದಕ್ಕೆ ಅರ್ಪಿತ ಮಾಡತಕ್ಕಂಥವನಾಗಿದ್ದೇನೆ. ಸಾಂಬದೇವಿ ನಮ ಪಾರ್ವತಿ ಬಜರ ಶರಣಗಾಜಲಿಂಗೇಶ್ವರ ಮಹಾರಾಜಗೆ ಅನೇಕ ಜಾನಪದಗಳಲ್ಲಿ ಒಂದು ಗೀಗಿ ಪದ ಹೆಂಗೆ ಆಡ್ತಾರೆ ಅನ್ನೋದು ಈ ಒಂದು ಗೀತೆಯಲ್ಲಿ ಕೇಳೋಣ. ತಾತನವರ ಒಂದು ಪುರಾಣಕ್ಕೆ ಕಾಣಿಕೆಯಾಗಿ ಕೊಟ್ಟಿರ್ತಕ್ಕಂಥ ದಾನಿಗಳು ಖರ್ಚೇಡು ಗುಪ್ತ ಕಾಣಿಕೆಯಾಗಿ 100 ರೂಪಾಯಿ, ಕರ್ಲಿಂಗಪ್ಪ ಕ್ವಾಟಾಳು 100 ರೂಪಾಯಿ, ಏರೂರು ಗಾಲಿಂಗಪ್ಪ 100 ರೂಪಾಯಿ, ಬಳ್ಳಾರಿ ಸುವರ್ಣಮ್ಮ 201 ರೂಪಾಯಿ, ಗ್ವಾನಾಳ ಅಂಬಮ್ಮ 101 ರೂಪಾಯಿ, ಕೊರಲಗುಂದೆ ಶಾಂತಮ್ಮ 51 ರೂಪಾಯಿ, ಇರುಪಾಪುರ ಮಲ್ಲಿಕಾರ್ಜುನ 105 ರೂಪಾಯಿ, ಕೊಡಗಿನಾಳು ಮಲ್ಲಿಕಾರ್ಜುನ 100 ರೂಪಾಯಿ, ಏಳುಬಂಚಿ ಕಾಜಲಿಂಗಪ್ಪ 101 ರೂಪಾಯಿ, ಕಾವಲಿ ಲಿಂಗಪ್ಪ 101 ರೂಪಾಯಿ, ಜಡೇರ್ ಗಾಲಿಂಗಪ್ಪ 50 ರೂಪಾಯಿ, ಕರೂರು ರಾಮಯ್ಯ 101 ರೂಪಾಯಿ. ಈ ರೀತಿಯಾಗಿ ತಾತನವರ ಪುರಾಣಕ್ಕೆ ಕಾಣಿಕೆ ಕೊಟ್ಟಿರ್ತಕ್ಕಂಥ ದಾನಿಗಳಿಗೆ ತಾತನವರ ಆರೋಗ್ಯ ಆವಿಷ್ಯ ಕೊಟ್ಟು ಕರುಣಿಸಲಿ. ಅದೇ ರೀತಿಯಾಗಿ ನಾಗರಾಜ್ ಅವರು ತಲಾ 3 30 ರೂಪಾಯಿಯನ್ನ ಮತ್ತು ಬಳ್ಳಾರಿ ಸುವರ್ಣಮ್ಮ 100 ರೂಪಾಯಿಯನ್ನ, ಗಾನಾಳ ಅಂಬಮ್ಮ 100 ರೂಪಾಯಿಯನ್ನ, ಚಿತ್ತಗುಂಟೆ ಮಲ್ಲಿಕ 500 ರೂಪಾಯಿಯನ್ನ, ಹಿರೇಮನೆ ಬಸಪ್ಪ 150 ರೂಪಾಯಿಯನ್ನ ನಮಗೆ ಕಲಾಕಾಣಿಕೆಗೆ 3 ಕೊಟ್ಟಿದ್ದಾರೆ. ಆ ದಾನಿಗಳ ಸಹಿತವಾಗಿ ತಾತನವರು ಆಯುರ್ವೇದ ಅವಶ್ಯಕ ಸಂಪತ್ತು ಸಂತಾನ ಕೊಟ್ಟು ಕರುಣಿಸಲಿ. ಈಗ ಗವಾಯಿ ಒಂದು ಪಾದಾದ ನಂತರ ಮತ್ತೆ ನಮ್ಮ ದೊಡ್ಡಬಸಪ್ಪನವರು ನಾಳೆ ನಡೀತಕ್ಕಂಥ ಒಂದು ಕಾರ್ಯಕ್ರಮದ ಬಗ್ಗೆ ಎಲ್ಲ ಒಂದು ಊರಿಗೆ ತಿಳಿಸ್ತಾರೆ. ಅದೇ ರೀತಿಯಾಗಿ ಅವ್ರು ಬಂದು 2 ಮಾತುಗಳನ್ನು ತಿಳಿಸ್ಬೇಕಂತೇಳಿ ನಮ್ಮ ಸಮಿತಿ ಪರವಾಗಿ ಕೇಳ್ತಾ ಇದ್ದೀವಿ. ನಂತರ ಇಲ್ಲಿ ಒಂದು ಪದಾರ್ಥರ ಗವಾಯಿಗಳು ಆಮೇಲೆ ಮತ್ತು ಮಂಗಲ ಮಾಡ್ತಕ್ಕಂಥ ರಾವಣ ಅಂತೇಳಿ ನನ್ನ ಕಾರ್ಯಕ್ರಮ ಮುಗಿಸ್ತಕ್ಕಂಥದ್ದಾಗಿದ್ದೇನೆ. ಸಾಂಬ ಜೈ ನಮ ಪಾರ್ವತಿ ಬಜರ ಮಹಾದೇ. ಗುಪ್ತ ಕಾಣಿಕೆಯಾಗಿ 150 ರೂಪಾಯಿಯನ್ನ 3 ಕಾಣಿಕೆಗೆ ಅರ್ಪಿಸಿದ್ದಾರೆ. ಆ ದಾನಿಗಳ ಸಹಿತ ತಾತನವರ ಆರೋಗ್ಯ ಆವಿಷ್ಯ ಕೊಟ್ಟು ಕರುಣಿದ್ದಾರೆ. ಒಂದು ತತ್ವಗೀತೆಯನ್ನು ಕೇಳೋಣ ಇವಾಗ. ಗೀಗಿ ಪದ ಅದು ನಾಳೆ ಆಡೋಣ.
ಮಣ್ಣಾಗ ಚಿಂತಿಲ್ದ ಕೂಡೋದೈತಿ ಜಂತಿಲ್ದ ಮನೆಯಾಗ ಸ್ವಂತದ ಜಾಗ ಸುಡಗಡದಾಗ ಕಾಯಮ ಉಳಿತಲ್ಲ ನಿಂದಿಲ್ಲ ಮ್ಯಾಗ ಏನೈತಿ ಜೀವನದಾಗ ಹೋಗೋದೈತಿ ನಿಲ್ಲಾಗ ಏನೈತಿ ಜೀವನದಾಗ ಹೋಗೋದೈತಿ ಮಣ್ಣಾಗ ಚಿಂತಿಲ್ದ ಕೂಡೋದೈತಿ ಜಂತಿಲ್ದ ಮನೆಯಾಗ ಚಿಂತಿಲ್ದ ಕೂಡೋದೈತಿ ಜಂತಿಲ್ದ ಮನೆಯಾಗ ಹರಿವ ನೀರು ನಿಮ್ಮ ಜೀವನ 3 ದಿನದ ಈ ಯೌವನ ಹರಿವ ನೀರು ನಿಮ್ಮ ಜೀವನ 3 ದಿನದ ಈ ಯೌವನ ಸಂಸಾರ ಎಂಬುದೊಂದು ಸಾಗುವ ಟ್ರೇನ ಸಂಸಾರ ಎಂಬುದೊಂದು ಸಾಗುವ ಟ್ರೇನ ಯಾತಕ ಸೋಕಿ ಮಾಡ್ತೀರಿ ಗಳಿಸಿ ಯಾತಕ ಸೋಕಿ ಮಾಡ್ತೀರಿ ಗಳಿಸಿ ಸಾಗು ಬರುವುದು ನಿಮ್ಮನ್ನು ಹುಡುಕಿ ಏನೈತಿ ಜೀವನದಾಗ ಹೋಗೋದೈತಿ ಮಣ್ಣಾಗ ಏನೈತಿ ಜೀವನದಾಗ ಹೋಗೋದೈತಿ ಜೀವನದಾಗ ಚಿಂತಿಲ್ದ ಕೂಡೋದೈತಿ ಜಂತಿಲ್ದ ಮನೆಯಾಗ ಚಿಂತಿಲ್ದ ಕೂಡೋದೈತಿ ಜಂತಿಲ್ದ ಮನೆಯಾಗ ಮಾಡದೋಳು ಬದುಕಿನ ಚಿಂತೆ ಮಾಡಲಾಕ ಬಂದಿದೆ ಸಂತಿ ಮಾಡದೋಳು ಬದುಕಿನ ಚಿಂತೆ ಮಾಡಲಾಕ ಬಂದಿದೆ ಸಂತಿ ಸಂತಿ ತೀರಿದ ಬಳಿಕ ದ್ವಾಡ್ಯಾಗ ನೀ ಕೂತಿ ಸಂತಿ ತೀರಿದ ಬಳಿಕ ದ್ವಾಡ್ಯಾಗ ನೀ ಕೂತಿ ಕಟ್ಟಿದ ಬುತ್ತಿ ಇಲ್ಲೇ ಇಟ್ಟಿ ಕಟ್ಟಿದ ಬುತ್ತಿ ಇಲ್ಲೇ ಇಟ್ಟಿ ಕಡಲೆ ನೀರಾವಿ ಕರೆಂಟಿನ ತಂತಿ ಏನೈತಿ ಜೀವನದಾಗ ಹೋಗೋದೈತಿ ಮಣ್ಣಾಗ ಚಿಂತಿಲ್ದ ಕೂಡೋದೈತಿ ಜಂತಿಲ್ದ ಮನೆಯಾಗ ಚಿಂತಿಲ್ದ ಕೂಡೋದೈತಿ ಜಂತಿಲ್ದ ಮನೆಯಾಗ ಸವಿಯ ನೋಡಿ ಸಂಸಾರದಾಗ ಗಳಿಕೆ ಮಾಡಿ ಅಬ್ಬರದಾಗ ಸವಿಯ ನೋಡಿ ಸಂಸಾರದಾಗ ಗಳಿಕೆ ಮಾಡಿ ಅಬ್ಬರದಾಗ ಹತ್ತಲಿಲ್ಲ ನಿನಗೊಮ್ಮ ರೋಗ ಅದು ಯಮ ಹಾಕುವ ಗಂಟ ಬಸವನ ಪಾರ ಇಡಿ ಕಡೆಯವರು ಗುರುವಿನ ಪಾರ ಇಡಿ ಕಡೆಯವರು ತಿಳಿದುಕೊಳ್ಳೋ ಎಲೆ ಮಾನವನಿ ಏನೈತಿ ಜೀವನದಾಗ ಹೋಗೋದೈತಿ ಮಣ್ಣಾಗ ಏನೈತಿ ಜೀವನದಾಗ ಹೋಗೋದೈತಿ ಮಣ್ಣಾಗ ಚಿಂತಿಲ್ದ ಕೂಡೋದೈತಿ ಜಂತಿಲ್ದ ಮನೆಯಾಗ ಚಿಂತಿಲ್ದ ಕೂಡೋದೈತಿ ಜಂತಿಲ್ದ ಮನೆಯಾಗ ಸ್ವಂತದ ಜಾಗ ಸುಡುಗಾರನಾಗ ಸ್ವಂತದ ಜಾಗ ಸುಡುಗಾರನಾಗ ಕಾಯಮ ಉಳಿತಲ್ಲ ನಿಂದಿಲ್ಲ ಮ್ಯಾಗ ಏನೈತಿ ಜೀವನದಾಗ ಹೋಗೋದೈತಿ ಮಣ್ಣಾಗ ಚಿಂತಿಲ್ದ ಕೂಡೋದೈತಿ ಜಂತಿಲ್ದ ಮನೆಯಾಗ ಚಿಂತಿಲ್ದ ಕೂಡೋದೈತಿ ಜಂತಿಲ್ದ ಮನೆಯಾಗ ಚಿಂತಿಲ್ದ ಕೂಡೋದೈತಿ ಜಂತಿಲ್ದ ಮನೆಯಾಗ ಸಂಭದೈರವ ಪಾರ್ವತಿ ಬಲಿಸುವರ ಮಹಾದೇವ
ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಂತರಂಗದ ಅಮೃತ ಅಂತರನುಭವದ ಅಮೃತ ಅಂತರಂಗದ ಅಮೃತ ಅಂತರನುಭವದ ಅಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ನೀತಿ ಪ್ರೀತಿ ಭಾವ ಭಕ್ತಿ ಸುರಿಸುವ ಕರುಣಾಮೃತ ನೀತಿ ಪ್ರೀತಿ ಭಾವ ಭಕ್ತಿ ಸುರಿಸುವ ಕರುಣಾಮೃತ ನ್ಯಾಯ ನಿಷ್ಠೆ ಸೌಮ್ಯ ಕಾಯಕ ಕಲಿಸುವ ಜೀವಾಮೃತ ನ್ಯಾಯ ನಿಷ್ಠೆ ಸೌಮ್ಯ ಕಾಯಕ ಕಲಿಸುವ ಜೀವಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಸಾವು ನೋವಿಗೆ ದಾರಿ ತೋರು ನಿತ್ಯ ನೂತನದ ಅಮೃತ ಮನದ ಮೈಲಿಗೆ ತೊಳೆಯುವಂತಹ ಮಂಗಲದ ಅಮೃತ ಮನದ ಮೈಲಿಗೆ ತೊಳೆಯುವಂತಹ ಮಂಗಲದ ಮಹದಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಭಕ್ತಿಯೇ ಭಕ್ತಾಮೃತ ಧ್ಯಾನವೇ ಜ್ಞಾನಾಮೃತ ಭಕ್ತಿಯೇ ಭಕ್ತಾಮೃತ ಧ್ಯಾನವೇ ಜ್ಞಾನಾಮೃತ ಭಕ್ತಿ ಜ್ಞಾನ ವೈರಾಗ್ಯ ಶರಣರ ಚರಿತಾಮೃತ ಭಕ್ತಿ ಜ್ಞಾನ ವೈರಾಗ್ಯ ಶರಣರ ಚರಿತಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಷ್ಟಾವರ್ಣ ಪಂಚಾಚಾರ ಆರು ಸ್ಥಳಗಳ ಅಮೃತ ಅಷ್ಟಾವರ್ಣ ಪಂಚಾಚಾರ ಆರು ಸ್ಥಳಗಳ ಅಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಕಾಯಕ ದಾಸೋಹ ಸಮಿತಿ ಅನುಭವದ ಶರಣಾಮೃತ ಕಾಯಕ ದಾಸೋಹ ಸಮಿತಿ ಅನುಭವದ ಶರಣಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಂತರಂಗದ ಅಮೃತ ಅಂತರನುಭವದ ಅಮೃತ ಅಂತರಂಗದ ಅಮೃತ ಅಂತರನುಭವದ ಅಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಶರಣರ ಚರಿತಾಮೃತ
ಗೋಪಾಲ ಶೆಟ್ಟಿ ಅವರು ತಲಾ 50 ರೂಪಾಯಿಯನ್ನ ಕಲಾ ಕಾಣಿಕೆಯಾಗಿ ಅರ್ಪಿಸಿದ್ದಾರೆ. ಮೂವರಿಗೆ 55 ರೂಪಾಯಿನ ಮತ್ತು ಒಂದು 300 ರೂಪಾಯಿಯನ್ನ ಗುಪ್ತ ಕಾಣಿಕೆಯಲ್ಲಿ ಅರ್ಪಿಸಿದ್ದಾರೆ. ದಾನಿಗಳಿಗೆ ತಾತನವರ ಆರೋಗ್ಯ ವಿಷಯವನ್ನು ಕೊಟ್ಟು ಕರೆದಿದ್ದಾರೆ. ಜಯ ಜಯತು ಜಯವೆಂದು ಬೆಳಗಿರೆ ಗೂಳೆದ ವಾಸಗೆ ಗಾದಿಲಿಂಗ ತಾತಗೆ ಗೂಳೆದ ವಾಸಗೆ ಗಾದಿಲಿಂಗ ತಾತಗೆ ಮಳ್ಳಿ ಹೊಸ ಕೇರಿಯ ಶಾಂತಮ್ಮ ಶಂಕರಪ್ಪ ಗರ್ಭ ಸಂಜಾತಗೆ ಆರುಡ ದೇವಗೆ ಗಾದಿಯವರ ಬಸಮ್ಮ ಲಿಂಗಮ್ಮರ ಮನೆಯಲ್ಲಿ ಮಧ್ಯದಲ್ಲಿ ಲೀಲೆಗೈದ ಲೀಲಾಮೂರ್ತಿಗೆ ಬಳಲುವ ಭಕ್ತರ ಬವಣೆಯ ಕಳೆದಾತಗೆ ಭವರೋಗ ವೈದ್ಯನ ಲೋಕದಿ ಮೆರೆದಾತಗೆ ಭಕ್ತಿಯೂರ ಬೆಳಗಿರೆ ಉಪ್ಪನ ದೇವಿಗೆ ಪುಣ್ಯಮೂರ್ತಿ ನಮ್ಮ ರಾಜಿಲಿಂಗೇಶಗೆ ದೇಶದೊಳಗೆ ಅಧಿಕವಾದ ಗುಳೇದ ತಾತಗೆ ಶ್ರೀಗಾದಿಲಿಂಗಗೆ ಶರಣ ಯೋಗಿ ವರಿಯಗೆ ಕರಮೆತ್ತಿ ಬೆಳಗಿರೆ ಕರಮೆತ್ತಿ ಬೆಳಗಿರೆ ಕರ್ಪೂರ ದೀವಿಗೆ ಶಿರಬಾಗಿ ಬೆಳಗಿರೆ ಶಿರಬಾಗಿ ಬೆಳಗಿರೆ ಸುಂದರ ಮೂರ್ತಿಗೆ ಜಯ ಜಯತು ಜಯವೆಂದು ಬೆಳಗಿರೆ ಗೂಳೆದ ವಾಸಗೆ ಗಾದಿಲಿಂಗ ತಾತಗೆ ಗೂಳೆದ ವಾಸಗೆ ಗಾದಿಲಿಂಗ ತಾತಗೆ ಗಾದಿಲಿಂಗ ತಾತಗೆ ಗಾದಿಲಿಂಗ ತಾತಗೆ ಅರಹ ಕೋಮಿ ಪರಮ ಪಂಜಾರೇನ ಕರೋಮಂಗಲ ತಯೋ ಸಂತರ್ತಂ ಸಂಭವತು ಜಯ ನಮ ಪಾರ್ವತಿ सर्वकामलिंगेश्वर महाराज की राजराजेश्वरी महामाता की बालमल्लेश्वर महाराज की साधु संत महाराज की स्वाम जय नम पार्वती बजर नमः ओम शांति शांति शांति. ಅದೇ ರೀತಿ ಎಲ್ಲ ತಾಯಿದ್ರು ಊಟ ಮಾಡ್ಕೊಂಡು ಇಳಿದು ತಗೊಂಡು ಅಲ್ಲಿ ಇಲ್ಲಿ ಹೂವು ಕಟ್ಟಬಹುದು ಮತ್ತು ರಾತ್ರಿ ಕಾಯಿಗೆಡ್ಡೆ ಕೊಯ್ತಕ್ಕಂಥವ್ರು ಆದಷ್ಟು ಬೇಗ ಊಟ ಮಾಡ್ಕೊಂಡು ಈ ಒಂದು ತಾತರ ಅಡಿಗೆ ಸಾಧನ ಹೋಗ್ಬೇಕೆಲ್ಲ ಒಂದು